ಆರಂಭ ಮಾಡಿಕೊಳ್ಳೋಣ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರಿಯೇಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ಸಂಗೀತದಲ್ಲಿ 237ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಸಂಗೀತ 237 3 ಚರಣಗಳನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಾಯಂಕಾಲದ ಸಭೆಯಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಬೆಳಗಿನಿಂದಲೂ ಈವರೆಗೂ ನಮ್ಮ ಜೊತೆಗಾರನಾಗಿದ್ದು ನಮ್ಮ ಹೋಗೋಣ ಬರೋಣಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನೀನಿದ್ದುಕೊಂಡು ನಮ್ಮನ್ನು ತಿರುಗಿ ಸ್ವಾಮಿ ಸಭೆಯಾಗಿ ನಿನ್ನ ಆಲಯದಲ್ಲಿ ಸೇರಿ ಬರ್ಲಿಕ್ಕಾಗುವಂತೆ ನೀನು ಕೊಟ್ಟಂತ ಸಮಯಕ್ಕಾಗಿ, ದಿನಕ್ಕಾಗಿ, ಕ್ಷಣಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ನೀನು ಸ್ವಾಮಿ ನಮ್ಮನ್ನು ಜೀವಿತರ ಪಾಟಿಯಲ್ಲಿ ಇಟ್ಟದಕ್ಕಾಗಿ ಸ್ತೋತ್ರ ರಾಜ. ನಮ್ಮನ್ನು ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಣ್ಣುಗುಡ್ಡೆ ಹಾಗೆ ಕಾಪಾಡುವಂತ ದೇವರೇ ನಿನಗೆ ಸ್ತೋತ್ರ ರಾಜ. ನಮಗೋಸ್ಕರ ಚಿಂತಿಸುವಂತ ದೇವರೇ ನಿನಗೆ ಸ್ತೋತ್ರ ರಾಜ, ಸ್ತೋತ್ರ. ಎಷ್ಟು ಸ್ತುತಿ ಸ್ತೋತ್ರ ಹೇಳಿದರೂ ಸಾಲದಯ್ಯ. ಅಷ್ಟು ಉನ್ನತೋನ್ನತನಾದ ದೇವರು, ಮಹೋನ್ನತನಾದ ದೇವರು ಸ್ವಾಮಿ. ಹೌದು ಸ್ವಾಮಿ, ಅಂದು 2000 ವರ್ಷದ ಹಿಂದೆ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ನೀನು ಆ ಶಿಲುಬೆಯನ್ನು ಏರಿದೆ ರಜ. ಹೌದು ಸ್ವಾಮಿ, ನಮ್ಮ ಪಾಪಗಳಿಗೋಸ್ಕರ ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದೆ ಅಲ್ಲ ರಜ. ಹೌದು ಸ್ವಾಮಿ, ನಮ್ಮ ಮೇಲೆ ಇಟ್ಟಂತ ಪ್ರೀತಿ ಅಗಾಧವಾದದ್ದು ರಜ. ಹೌದು, ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರು ಎಂಬುದಾಗಿ ನೀನು ಹೇಳುವಂತ ದೇವರು ನೀನಾಗಿದೆ ರಜ. ಹೌದು ಸ್ವಾಮಿ, ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಿನ್ನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡುತ್ತಾ ಕಣ್ಣೀರಿಡುತ್ತಾ ಮೊಣಕಾಲೂರಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ರಜ. ನಮ್ಮ ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸು ಸ್ವಾಮಿ. ನಾವು ತಿರುಗಿ ತಿರುಗಿ ಪಾಪದಲ್ಲಿ ಬಿದ್ದು ಹೋಗದಂತೆ ಸ್ವಾಮಿ ನೀನು ನಮ್ಮನ್ನು ಕಾಯ್ದು ಕಾಪಾಡು ರಜ. ಹೌದು ಸ್ವಾಮಿ, ನಮ್ಮ ಬಟ್ಟೆಗಳನ್ನೆಲ್ಲ ನಮ್ಮ ಹೃದಯಗಳನ್ನೇ ಹರಿದುಕೊಂಡವರಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡು ರಜ. ನೀನು ಸಹಾಯ ಮಾಡುವಂತ
ದೇವರು ನೀನಾಗಿದೆ ರಜ. ಹೌದು ಸ್ವಾಮಿ, ನೀನೊಬ್ಬನೇ ನಮಗೆ ಸಹಾಯಕನು ಮಾರ್ಗದರ್ಶಕನು ಆಗಿರುವಂತ ದೇವರು ನೀನಾಗಿದೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ನಮ್ಮ ಸಭೆಯ ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಕುಟುಂಬದಲ್ಲಿ ಶಾಂತಿ ಸಮಾಧಾನಗಳು ಅನ್ಯೋನ್ಯತೆ ಇರ್ಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿರುವಂತ ಎಲ್ಲ ತಂದೆ ತಾಯಿಗಳನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು, ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು ಸ್ವಾಮಿ, ಅವರ ಉದ್ಯೋಗವನ್ನು ಆಶೀರ್ವದಿಸು ಸ್ವಾಮಿ, ಅಭಿವೃದ್ಧಿ ಪಡಿಸು ಸ್ವಾಮಿ. ಹೌದು ಸ್ವಾಮಿ, ಬಂದಂತ ಆದಾಯದಲ್ಲಿ ಸಂತೃಪ್ತಿಯ ಜೀವಿತವನ್ನು ಜೀವಿಸ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಜ. ವಿಶೇಷವಾಗಿ ಎಲ್ಲ ವೃದ್ಧ ತಂದೆ ತಾಯಿಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ನೆರೆ ಬಂದಾಗಲೂ ನಾನೇ ನಿಮಗೆ ಆಧಾರನೆ ಎಂದು ಹೇಳುವಂತ ದೇವರು ನೀನಾಗಿದ್ದೆ ರಜ. ನಡುಗುವ ಕಾಲುಗಳು ಜೋಲು ಬಿದ್ದ ಕೈಗಳನ್ನು ಬಲಪಡಿಸಲು ಶಕ್ತನಾಗಿರುವಂತ ದೇವರು ನೀನಾಗಿದ್ದೆ ರಜ. ತಂದೆ ತಾಯಿಗಳನ್ನು ಆಶೀರ್ವದಿಸು ಸ್ವಾಮಿ, ಅವರ ಕೊರತೆಗಳನ್ನು ನಿವಾರಿಸು ಸ್ವಾಮಿ, ಅವರ ಯಾವುದಕ್ಕೂ ಕಣ್ಣೀರು ಸುರಿಸದೆ ಸ್ವಾಮಿ. ಮಕ್ಕಳು ಸ್ವಾಮಿ ತಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ಅವರ ಹೃದಯ ಮನಸ್ಸುಗಳಲ್ಲಿ ನೀನು ಕಾರ್ಯ ಮಾಡು ರಜ. ಹೌದು ಸ್ವಾಮಿ, ನೀನು ಮಾಡುವಂತ ದೇವರು ನೀನಾಗಿದೆ ಸ್ವಾಮಿ. ವಿಶೇಷವಾಗಿ ಎಲ್ಲ ಚಿಕ್ಕ ಮಕ್ಕಳು ಯೌವನಸ್ಥ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೀನಿ ರಜ. ಚಿಕ್ಕ ಪ್ರಾಯದಲ್ಲಿ ನಿನ್ನನ್ನು ಅವರು ಕಂಡುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಸಭೆಯ ಆಧಾರ ಸ್ತಂಭಗಳಾಗಿ ಇವರು ನಿಲ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಜ. ಹೌದು ಸ್ವಾಮಿ, ಈಗಾಗಲೇ ಪರೀಕ್ಷೆ ಬರೆಯುತ್ತಿರುವ, ಇನ್ನು ಮುಂದೆ ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಹೌದು, ಅವರು ಓದಿನಲ್ಲಿ ಕಲಿಕೆಯಲ್ಲಿ ಆಸಕ್ತಿ ವಹಿಸಿ ಕಲೀಲಿಕ್ಕಾಗುವಂತೆ ಸಹಾಯ ಮಾಡು ರಜ. ಹೌದು ಸ್ವಾಮಿ, ಭೌತಿಕ ಜ್ಞಾನದ ಜೊತೆಗೆ ಆತ್ಮಿಕ ಜ್ಞಾನವನ್ನು ಅವರು ಪಡೆದುಕೊಂಡವರಾಗಿ ಸ್ವಾಮಿ ನಿನ್ನ ಸನ್ನಿಧಾನದ ಬರ್ಲಿಕ್ಕಾಗುವಂತೆ ಸಹಾಯ ಮಾಡು ರಜ. ಹೌದು ಸ್ವಾಮಿ, ಎಲ್ಲ ಯೌವನಸ್ಥ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೊಳ್ಳಿ ಎಂದು ನಿನ್ನ ವಾಕ್ಯವು ಹೇಳುವ ಪ್ರಕಾರ ಎಲ್ಲ ಯೌವನಸ್ಥ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರು ವಿದ್ಯಾಭ್ಯಾಸ ಮಾಡುವಾಗ ವಿದ್ಯಾಭ್ಯಾಸವನ್ನು ಪೂರೈಸಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಕೆಲಸಕ್ಕಾಗಿ ಹುಡುಕಾಟ ನಡೆಸುವಂತ ಮಕ್ಕಳಿಗೆ ತಕ್ಕದಾದ ಉದ್ಯೋಗ ಸಿಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಜ. ಅವರ ಉಪಜೀವನವನ್ನು ನಡೆಸಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಿನಗೆ ಮಹಿಮೆ ತರುವ ಮಕ್ಕಳ ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು ರಜ. ಲೋಕವಾಗಲಿ ಲೋಕದ ವಿಷಯಗಳಲ್ಲಿ ಅವರು ತಲೀನರಾಗದೆ ನಿನ್ನನ್ನು ಆತುಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ಸ್ವಾಮಿ, ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ರಜ. ವಿಶೇಷವಾಗಿ ಇಂದು ನಮಗೆ ದೇವರ ವಾಕ್ಯದ ಸಂದೇಶವನ್ನು ನೀಡುವಂತ ಸಹಪಾಲಕರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೇನೆ ರಜ. ಅವರನ್ನು ನಿನ್ನ ಸಾಧನವಾಗಿ ಮಾಡಿಕೋ ಸ್ವಾಮಿ. ನೀನು ಅವರ ಮೂಲಕ ನೀನು ಮಾತನಾಡು ಸ್ವಾಮಿ. ನಮಗೆ ಏನು ತಿಳಿಸಬೇಕೆಂಬುದು ಅವರ ಮೂಲಕ ತಿಳಿಸಿಕೊಡು ಸ್ವಾಮಿ. ಹೌದು ಸ್ವಾಮಿ, ಇವರಿಗೂ ಅವರನ್ನು ಅದ್ಭುತವಾದ ರೀತಿಯಲ್ಲಿ ಅವರನ್ನು ಉಪಯೋಗಿಸುತ್ತಾ ಬಂದಿದೆ ರಜ. ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ನೀನು ಹೆಚ್ಚಾದ ರೀತಿಯಲ್ಲಿ ಸ್ವಾಮಿ ಅವರನ್ನು ಉಪಯೋಗಿಸಿಕೋ, ನಿನ್ನ ಸಾಧನವಾಗಿ ಮಾಡಿಕೋ ರಜ. ಅವರನ್ನು ಅವರ ಕುಟುಂಬವನ್ನು ಹೇಳುವಾದ ರೀತಿಯಲ್ಲಿ ನೀನು ಆಶೀರ್ವದಿಸು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ನಮ್ಮ ಸಹಪಾಲಕರನ್ನು ಸ್ವಾಮಿ, ನಮ್ಮ ಸಹಪಾಲನಾ ಸಮಿತಿಯನ್ನು ನೀನು ಆಶೀರ್ವದಿಸಿ ಬಲಪಡಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುವಳಾಗಿದ್ದೇನೆ ಸ್ವಾಮಿ. ಆಮೆನ್. ಸಭೆಯವರು ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವು ವೇದ ಪಾಠ ಕೇಳುವ ಪೂರ್ವದಲ್ಲಿ ಸಂಕೀರ್ತನೆಯಲ್ಲಿ 132ನೇ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸಂಕೀರ್ತನೆ 132 1 ಮತ್ತು 2ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನಂತರದಲ್ಲಿ ವೇದ ಪಾಠ ಓದಲಾಗುವುದು. Thank you.
ಶ್ರಮದಾನದ 4ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣದ ವಾಕ್ಯದ ಭಾಗವು ಆದಿಕಾಂಡ 7ನೇ ಅಧ್ಯಾಯ ವಚನಗಳು 1ರಿಂದ 5ರವರೆಗೆ. ಆದಿಕಾಂಡ 7ನೇ ಅಧ್ಯಾಯ ವಚನಗಳು 1ರಿಂದ 5ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲ ಅಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು ಎಂಬುದೇ. ಪ್ರಕಟಣೆಗಳು. ಇಂದು ನಮ್ಮ ಮಧ್ಯದಲ್ಲಿ ನಮ್ಮವರೇ ಆದ ಜಾನ್ ದೊಡ್ಡಮನಿಯ ಎನ್ನುವರು ನಮಗೆ ವಾಕ್ಯ ಸಂದೇಶವನ್ನು ಕೊಡುವರು. ಅವರಿಗೆ ಸಹಪಾಲಕರ ಪರವಾಗಿ, ಸಹಪಾಲನ ಸಮಿತಿಯ ಪರವಾಗಿ ಹಾಗೂ ಸಭೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರಲಾಗುತ್ತೇನೆ. ನಾವು ಕಾಣಿಕೆಯನ್ನು ಕೂಡಿಸುವಾಗ ಸಂಕೀರ್ತನೆಯಲ್ಲಿ 133ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 133, ಅವಶ್ಯವಿದ್ದಷ್ಟು ಚರಣಗಳನ್ನು ಹಾಡಿಕೊಳ್ಳೋಣ.
ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯ ದೇವರೇ, ನಿನ್ನ ಪ್ರಿಯ ಕುಮಾರನು ನಮ್ಮ ರಕ್ಷಕನೂ ಆಗಿರುವಂಥ ನಜರೇತಿನ ಯೇಸುವಿನ ಪವಿತ್ರವಾಗಿರುವಂಥ ಶ್ರಮ ಮರಣಗಳನ್ನು ನಾವು ಧ್ಯಾನ ಮಾಡುವಂಥ ಈ ಸಮಯದಲ್ಲಿ ತಂದೆಯ ದೇವರೇ, ನಿನ್ನ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಯೇಸುವೆ, ನಿನ್ನ ತ್ಯಾಗವನ್ನು ನಾವು ಸ್ಮರಣೆ ಮಾಡ್ಕೊಳ್ತೇವೆ. ಸಂಗೀತಗಾರರ ಮಾತುಗಳು ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ಭೂಪರಲೋಕ ಕೊಟ್ಟರೂ ನಿನ್ನ ಪ್ರೀತಿಗೆ ಸಮಾನ ಆಗದು ಎಂಬುದಾಗಿ. ಯೇಸುವೆ, ಈ ಸಾಯಂಕಾಲ ನಿನ್ನ ಪ್ರೀತಿ ನಿನ್ನ ತ್ಯಾಗವನ್ನು ಅರ್ಥ ಮಾಡಿಕೊಂಡು ಸಭೆಯಾಗಿ ನಿನ್ನ ಧ್ಯಾನ ಮಾಡಲಿಕ್ಕೆ ಬಂದಿರುವಾಗ ತಂದಿರುವಂಥ ಈ ಚಿಕ್ಕ ಕಾಣಿಕೆಯನ್ನು ನೀನು ಸ್ವೀಕರಿಸದೇವರೆ. ಕಾಣಿಕೆಯನ್ನು ಸಮರ್ಪಣೆ ಮಾಡಿದಂಥ ಪ್ರತಿಯೊಂದು ಕೈಗಳನ್ನು, ಹೃದಯಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಕಾಣಿಕೆಯೊಟ್ಟಿಗೆ ನಮ್ಮನ್ನೇ ನಾವು ನಿನಗೆ ಸಜೀವೇಕನವಾಗಿ ಸಮರ್ಪಿಸ ಸಹಾಯ ಮಾಡೆಂದಾಗಿ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಪ್ರೀತಿಪೂರ್ವಕವಾಗಿ ಈ ಕಾಣಿಕೆಯನ್ನು ನಿನಗೆ ಸಮರ್ಪಿಸಿದ್ದೇನೆ. ಆಮೆನ್. ನಾವು ವಾಕ್ಯ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಸಂಗೀತದಲ್ಲಿ 85ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 85. ದಯವಿಟ್ಟು ಸಭೆಯವರು ಕೂತ್ಕೊಳ್ಳ್ರಿ. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ತಂದೆ ತಾಯಿಗಳ, ಸಹೋದರ ಸಹೋದರಿಯರ, ಸ್ನೇಹಿತರೆ, ಈ ಸಾಯಂಕಾಲದ ಸಮಯದಲ್ಲಿ ಇನ್ನೊಂದು ಸಾರಿ ನಾವು ನಮ್ಮ ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯವರ ಪವಿತ್ರವಾಗಿರುವಂಥ ಈ ಶ್ರಮಧ್ಯಾನಗಳನ್ನು ಮಾಡುವುದಕ್ಕೆ ದೇವರು ಅವಕಾಶ ಕೊಟ್ಟದಕ್ಕಾಗಿ ತಂದೆಯ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವಕಾಶ ಮಾಡಿಕೊಟ್ಟಂಥ ಸಭಾಪಾಲಕರಿಗೂ ಸಭಾಪಾಲನ ಸಮಿತಿಗೂ ಸೇರಿ ಬಂದಂಥ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳು. ಈ ಸಾಯಂಕಾಲ ನಾವು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ ಕುಳಿತೆಲ್ಲ ಮತಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವಲ್ಪ ಸಮಯ ಕರ್ತನ ಸನ್ನಿಧಾನದಲ್ಲಿ ಮೌನವಾಗಿ ಇರೋಣ. ದೇವರು ನಮಗೇನಾದರೂ ಮಾತನಾಡಲಿಕ್ಕೆ ಇಷ್ಟಪಟ್ಟಿದ್ದರೆ, ದೇವರೇ ನನ್ನೊಂದಿಗೆ ಮಾತನಾಡೆ ಎಂಬುದಾಗಿ ಒಂದು ಕ್ಷಣ ದೇವರ ಸನ್ನಿಧಾನದಲ್ಲಿ ಮೌನವಾಗಿ ಇರೋಣ.
ಸೊ ಥ್ಯಾಂಕ್ ಗಾಡ್. ಈ ಸಮಯ ನಾವು ನಮ್ಮ ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯ ಶಿಲುಬೆಯನ್ನು ನಾವು ದೃಷ್ಟಿಸುವುದಕ್ಕೆ ಪ್ರಯತ್ನ ಮಾಡೋಣ. ನೋಡು ನಿಂತೆಯುವುದು ಆ ಶಿಲುಬೆಯು, ಆಗೋ ನೋಡು ನಿಂತೆಯುವುದು ಆ ಶಿಲುಬೆಯು, ಮಾನವರ ರಕ್ಷಣೆಯ ಅದು ಸಾರಿದೆ. ಆಗೋ ನೋಡು ನಿಂತೆಯುವುದು ಆ ಶಿಲುಬೆಯು, ಸದಾ ಪರರಿಗಾಗಿ ಕ್ಷಮೆ ನೀಡು ಎಂದ, ಕೊನೆಯ ಉಸಿರಿನಲ್ಲಿ ಶುಭ ನಿಮಗೆ ಎಂದ, ಸದಾ ಪರರಿಗಾಗಿ ಕ್ಷಮೆ ನೀಡು ಎಂದ, ಕೊನೆಯ ಉಸಿರಿನಲ್ಲಿ ಶುಭ ನಿಮಗೆ ಎಂದ, ಆ ದೇವನ ನಿಜ ಪ್ರೀತಿಯ ಅರಿಮಾನವ ಎಂದು ಸಾರಿದೆ. ಆಗೋ ನೋಡು ನಿಂತೆಯುವುದು ಆ ಶಿಲುಬೆಯು, ಆಗೋ ನೋಡು ನಿಂತೆಯುವುದು ಆ ಶಿಲುಬೆಯು, ಮಾನವರ ರಕ್ಷಣೆಯ ಅದು ಸಾರಿದೆ. ಆಗೋ ನೋಡು ನಿಂತೆಯುವುದು ಆ ಶಿಲುಬೆ. ಸದಾ ಪರರಿಗಾಗಿ ತಂದೆಯಾದ ದೇವರಲ್ಲಿ ಕ್ಷಮೆಯನ್ನ ಬೇಡುತ್ತಾ ಮಾನವರ ರಕ್ಷಣೆಗೋಸ್ಕರವಾಗಿ ನಿಂತಿರುವಂಥ ಶಿಲುಬೆ 2025 ವರ್ಷಗಳ ಹಿಂದೆ ಮಾತ್ರವಲ್ಲ, ಸೃಷ್ಟಿಯ ಪ್ರಾರಂಭದಿಂದ ಹಿಡಿದು ಈ ದಿನದವರೆಗೂ ಶಿಲುಬೆ ಅದು ರಕ್ಷಣೆಯ ಸಂಕೇತವಾಗಿ ನಿಂತುಕೊಂಡಿದೆ. ಸ್ವಲ್ಪ ಸಮಯ ನಾವು ಆ ಶಿಲುಬೆಯನ್ನು ನೋಡುವಾಗ ಈ ರಾತ್ರಿ ದೇವರ ನಾವು ಕೇಳ್ಕೊಳ್ಳೋಣ, ಏನಾದರೂ ನನಗೆ ಹೇಳುವುದಕ್ಕೆ ದೇವರೇ ನೀನು ಇಷ್ಟಪಟ್ಟಿದ್ಯೋ ಎಂಬುದಾಗಿ ಕೇಳಿಕೊಳ್ಳುವಾಗ ಈ ರಾತ್ರಿ ಕೆಲವು ಜನರಿಗೆ ಸ್ವಾಮಿ ಕೆಲವು ಸಂಗತಿಗಳನ್ನು ಹೇಳುವುದಕ್ಕೆ ಇಷ್ಟಪಟ್ಟಿದ್ದಾರೆ. ನಾವು ಕೇಳಿಕೊಳ್ಳುವಾಗ ದೇವಾಲಯದಲ್ಲಿ ದೇವರೇ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ ದೇವರು ನಮಗೆ ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ಯೇಸುವೆ, ಈ ಸಾಯಂಕಾಲಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಪ್ರೀತಿ, ನಿನ್ನ ತ್ಯಾಗ, ನಿನ್ನ ಕರುಣೆ, ನಿನ್ನ ಕ್ಷಮೆಗಾಗಿ ನಾವು ತಲೆ ಬಾಗಿಸಿ ವಂದಿಸ್ತೇವೆ. ಮಾನವ ರಕ್ಷಣೆಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಕ್ರೂಜಿಸಲ್ಪಟ್ಟಂಥ ದೇವರು ನೀನು. ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಸದಾ ಕಾಲ ಕರ್ತನೆ ತಂದೆಯಾದ ದೇವರಲ್ಲಿ ಮೊರೆ ಇಡುವಂಥ ಯೇಸು, ಈ ಸಾಯಂಕಾಲ ನನ್ನೊಂದಿಗೆ ನಮ್ಮೊಂದಿಗೆ ಮಾತನಾಡು. ಸ್ವಲ್ಪ ಸಮಯ ನಿನ್ನ ಸಂತಾನದಲ್ಲಿ ಕಳೆಯುವಂಥ ಈ ಸಮಯ ಆಶೀರ್ವಾದ ಆಗಲಿ. ಬಂದಂಥ ಭಕ್ತ ಸಮೂಹ, ಬಂದಂಥ ದೇವ ಜನರು ಸ್ವಾಮಿ ಈ ಸಾಯಂಕಾಲ ಆಶೀರ್ವಾದದಿಂದಾಗಿ ನಮ್ಮೊಂದಿಗೆ ಯೇಸುವಿನ ಬೇಡಿದ್ದೇನೆ. ಆಮೆನ್, ಆಮೆನ್. ಯೇಸು ಕ್ರಿಸ್ತನಲ್ಲಿ ಪ್ರಿಯತೆಯುಳ್ಳ ದೇವ ಜನರ, ಈ ಸಾಯಂಕಾಲ ಸಮಯದಲ್ಲಿ ಧ್ಯಾನಕ್ಕಾಗಿ ನೇಮಕವಾಗಿರುವಂತ ಹಳೆಯ ಒಬ್ಬಡಿಕೆ ವೇದ ವಾಕ್ಯವನ್ನು ಇನ್ನೊಂದು ಸಾರಿ ನಾವು ಮನಸ್ಸಿಗೆ ತಂದುಕೊಳ್ಳೋಣ. ಓದಿದಂತ ವೇದ ವಾಕ್ಯ ಭಾಗ, ಹಳೆಯ ಒಬ್ಬಡಿಕೆ ಭಾಗವನ್ನೇ ನಾವು ನೆನಪು ಮಾಡಿಕೊಳ್ಳೋಣ. ಆದಿಕಾಂಡ 7ನೇ ಅಧ್ಯಾಯ
ಮೊದಲಿನ 5 ವಚನಗಳು. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನ ನೋಡಿದ್ದೇನೆ. ಎಲ್ಲಾ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದನೆಲ್ಲ ನೋಹನು ಮಾಡಿದನು ಎಂಬುದಾಗಿ. ಈ ಸಾಯಂಕಾಲ ಈ ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅದನ್ನ ನಾವು ಮನಸ್ಸಿಗೆ ತಂದುಕೊಂಡು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ಬಹಳ ಪ್ರಾಮುಖ್ಯವಾಗಿರುವಂತ ಒಂದು ಮಾತು ಈ ಸಾಯಂಕಾಲ ಆ ಭಾಗದಲ್ಲಿ. ನಾವು ಇಡೀ 5 ವಚನಗಳನ್ನ ನಾವು ಓದುವಾಗ ಅದರಲ್ಲಿ ಒಂದು ಮಾತು ಇವತ್ತು ನನಗೆ, ನಮ್ಮೆಲ್ಲರಿಗೂ ಅದು ಬಹಳ ಪ್ರಾಮುಖ್ಯವಾಗಿರುವಂತ ಒಂದು ಮಾತು. ಅದು ಆ ಮಾತು ಏನು ಅಂತ ಹೇಳುವಾಗ, ಮೊದಲೇ 7ನೇ ಅಧ್ಯಾಯದ 1ನೇ ವಚನ, ದೇವರು ನೋಹನಿಗೆ ಹೇಳ್ದಂತ ಒಂದು ಮಾತು ಏನಂತ ಹೇಳುವಾಗ, ಆಗ ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಲ್ಲಿ ಸೇರಿರಿ. You and your family, you and your household come into the ark ಎಂಬುದಾಗಿ. ನೀನು ನಿನ್ನ ಮನೆಯವರೆಲ್ಲರೂ ಬಂದು ನಾವೆಲ್ಲಿ ಸೇರಿಕೊಳ್ಳ್ರಿ ಎಂಬುದಾಗಿ. ವಾಕ್ಯದ ಮೇಲೆ ನಾವು ಚಿಕ್ಕದಾಗಿರುವಂತ ಒಂದು ಧ್ಯಾನ ಮಾಡ್ತಾ ಇದ್ದೇವೆ ಪ್ರೇರಣೆ ಅಂತ ಹೇಳುವಾಗ, ಕ್ರೂಜಿತನು ರಕ್ಷಣಾ ವೀರನು ಎಂಬುದಾಗಿ ನಮಗೆ ಒಂದು ಪ್ರಸ್ತಾಪ ಉಂಟು ಇವತ್ತಿನ ಸಾಯಂಕಾಲ. ಕ್ರೂಜಿತನು ಏನಂತ ಹೇಳುವಾಗ ಆತನು ರಕ್ಷಣಾ ವೀರನು ಎಂಬುದಾಗಿ. ಒಂದ್ಸಾರಿ ಒಂದು ಸ್ಕೂಲ್ನಲ್ಲಿ ಟೀಚರ್ಸ್ ಮಕ್ಕಳು ಪ್ರಯಾಣ ಮಾಡ್ತಿರುವಾಗ ಆ ಬಸ್ಸನ್ನ, ಬೇರೆ ನಡೆದಂತ ಘಟನೆ ಬೇರೆ ದೇಶದಲ್ಲಿ, ಆ ಬಸ್ಸನ್ನ ಹೈಜಾಕ್ ಮಾಡ್ಬಿಡ್ತಾರೆ ಕೆಲವು ಭಯೋತ್ಪಾದಕರು. ಹೈಜಾಕ್ ಮಾಡಿದ ಕೂಡಲೇ ಸುಮಾರು ಮಕ್ಕಳು, ಟೀಚರ್ಸ್, ಆ ಭಯೋತ್ಪಾದಕರು ಏನ್ ಮಾಡಿದ್ರು ಅಂತ ಹೇಳುವಾಗ ಸರ್ಕಾರಕ್ಕೆ ಡಿಮಾಂಡ್ ಮಾಡ್ತಾ ಇದ್ದಾರೆ, ನೀವು ಇಂತಿಂತ ಡಿಮಾಂಡ್ಸ್ಗಳನ್ನ ನೀವು ನಮಗೆ ಬಿಡುಗಡೆ ಮಾಡುವುದಾಗಿದ್ರೆ ನಾವು ಈ ಮಕ್ಕಳನ್ನ, ಟೀಚರನ್ನ ನಾವು ಬಿಡುಗಡೆ ಮಾಡ್ತೇವೆ, ಇಲ್ಲಾಂದ್ರೆ ನಾವು ಇವರನ್ನ ಮುಗಿಸಿಬಿಡ್ತೇವೆ. ಆದ್ರೆ ಅವ್ರು ಕೇಳಿಕೊಂಡಂತ ಡಿಮಾಂಡ್ಸ್ಗಳು, ಬೇಡಿಕೆಗಳು ಸರ್ಕಾರ ಪೂರೈಸಲಾರದಷ್ಟು ಕಠಿಣವಾಗಿದ್ದವು. ಅವು ದೇಶಕ್ಕೆ ದ್ರೋಹವನ್ನು ಬಗೆಯುವಂತ ಬೇಡಿಕೆಗಳಾಗಿದ್ದವು. ಅದಕ್ಕೋಸ್ಕರವಾಗಿ ಸರ್ಕಾರ ಅವುಗಳನ್ನ, ಅವರ ಬೇಡಿಕೆಗಳನ್ನ ಪೂರೈಸಲಿಕ್ಕೆ ಇಷ್ಟಪಡಲಿಲ್ಲ. ಆಗ ಅವರೊಂದು ಕಮಾಂಡೋವನ್ನ ರಚನೆ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ಮತ್ತು ಟೀಚರ್ಸ್ ಅನ್ನು ಬಿಡುಗಡೆ ಮಾಡ್ಬೇಕೆಂಬ ಇದು ಅಸತ್ಯವಾಗಿರುವಂತ ಸಂಗತಿ ಆಗಿತ್ತು. ಯಾಕಂದ್ರೆ ಆ ಭಯೋತ್ಪಾದಕರು ಬಹಳ ಸ್ಟ್ರಾಂಗ್ ಆಗಿದ್ದು. ಅವ್ರ ಕಡೆ ಈಗಿನ ವೆಪನ್ಸ್ಗಳು, ಬಂದೂಕುಗಳು, ರೈಫಲ್ಗಳು ಎಲ್ಲವೂ ಇದ್ದು ಅವ್ರ ಕಡೆ. ಬಟ್ ಹೇಗೆ ಆ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು, ಟೀಚರ್ಸ್ ಗಳ ರಕ್ಷಣೆ ಮಾಡ್ಬೇಕೆಂಬುದಾಗಿ ಸಮಯ ಇತ್ತು ಅವರಿಗೆ. ಅವ್ರು ಇಳ್ಕೊಂಡಂತ ಒಂದು ಸ್ಥಳದಲ್ಲಿ ಹೋಗಿ ಆಲೋಚನೆ ಮಾಡ್ತಾರೆ, ಯಾವ ರೀತಿಯಾಗಿ ಈ ಮಕ್ಕಳನ್ನ ಅವರು ರಕ್ಷಣೆ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿ ಅವರೊಂದು ಆಲೋಚನೆ ಮಾಡ್ತಾ ಇದಾರೆ. ಆ ಭಯೋತ್ಪಾದಕರು ಹಾಕಿದಂತ ಡ್ರೆಸ್ಗಳನ್ನ ಒಬ್ಬ ವ್ಯಕ್ತಿ ಹಾಕೊಂತಿದ್ದಾನ, ಕಮಾಂಡರ್. ಯಾವ ರೀತಿ ಭಯೋತ್ಪಾದಕರು ತಮ್ಮದಾಗಿರುವಂತ ಡ್ರೆಸ್ ಕೋಡ್ ಇತ್ತಲ್ಲ, ಆ ಡ್ರೆಸ್ ಕೋಡ್, ಅವ್ರು ಹಿಡಿದಂತ ಬಂದೂಕು, ಅವ್ರು ಹಿಡಿದ ಸ್ಟೈಲ್ ಎಲ್ಲ ಒಂದ್ ದಿವ್ಸ ಆಲೋಚನೆ ಮಾಡಿ ಆ ಡ್ರೆಸ್ ಹಾಕೊಂಡು ಒಂದ್ ದಿವ್ಸ ನಿಧಾನವಾಗಿ ಭಯೋತ್ಪಾದಕರು ಇದ್ದಂತ ಮಕ್ಕಳು ಇದ್ದಂತ ಮನೆ ಮೇಲೆ ಬರ್ತಾರ. ಹಂಚಿರ್ತೈತ, ಹಂಚಿನಲ್ಲಿ ಬಂದು ಆ ಹಂಚನ್ನು ತೆಗೆದು ನೋಡ್ತಾ ಇದ್ದಾರೆ. ಮಕ್ಕಳು ಕೂತ್ಕೊಂಡಿದ್ದಾರೆ, ಟೀಚರ್ಸ್ ಕೂತ್ಕೊಂಡಿದ್ದಾರೆ, ದುಃಖ ಭಯ ಆವರಿಸಿಕೊಂಡಿದೆ. ಆಗ ಈ ಕಮಾಂಡೋ ಏನ್ ಮಾಡ್ತಾನೆ ಅಂತ ಹೇಳುವಾಗ ನಿಧಾನವಾಗಿ ಹಗ್ಗವನ್ನು ಬಿಟ್ಟು ಅವ್ರ ಮಧ್ಯದಲ್ಲಿ ಇಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ಅವ್ರು ಇಳಿಯುವಂತದ್ದನ್ನ ನೋಡಿದಂತ ಮಕ್ಕಳು ಮತ್ತೆ ಟೀಚರ್ಸ್ ಭಯ ಆಗ್ತಿತ್ತು ಅವ್ರಿಗೆ. ಯಾಕಂದ್ರೆ ಇವ ಸೇಮ್ ಭಯೋತ್ಪಾದಕನಿಗಿದ್ದಂಗ ಇದ್ದಾನೆ ಅವನು. ಅದೇ ಡ್ರೆಸ್ ಹಾಕೊಂಡಿದ್ದಾನೆ, ಅದೇ ಸ್ಟೈಲ್ ಇದೆ, ಅದೇ ರೀತಿ ಗನ್ ಹಿಡ್ಕೊಂಡು ಬಂದಿದ್ದಾನೆ.
ಅವ್ರ ಆಲೋಚನೆ ಮಾಡ್ತಾರೆ, ಯಾರೋ ನಮ್ಮನ್ನು ಕೊಲ್ಲಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ, ಯಾರೋ ನಮ್ಮನ್ನು ನಾಶ ಮಾಡೋದಕ್ಕೆ ಬಂದಿದ್ದಾರೆ ಎಂಬುದಾಗಿ ಮೇಲ್ ನೋಡಿ ಅವರು ಕೂಗಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಚೀರಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಹೊರಗಡೆ ಇದ್ದಂತ ಭಯೋತ್ಪಾದಕರು ಒಳಗಡೆ ಬರ್ತಾ ಇದಾರೆ, ಏನಾಯ್ತು ಇವ್ರಿಗೆ ಅಂತ, ಯಾಕೆ ಮಕ್ಕಳು ಚೀರಾಡ್ತಾ ಇದ್ದಾರೆ, ಯಾಕೆ ಈ ಟೀಚರ್ಸ್ ಕೂಗಾಡ್ತಾ ಇದ್ದಾರೆ ಎಂಬುದಾಗಿ ಒಳಗಡೆ ಬರ್ತಾ ಇದ್ದಾರೆ. ಆಗ ಮಕ್ಕಳು ಮೇಲ್ ನೋಡುವಾಗ ಈ ಭಯೋತ್ಪಾದಕರು ಮೇಲ್ ನೋಡ್ತಾ ಇದ್ದಾರೆ. ಭಯೋತ್ಪಾದಕರ ಮೇಲ್ ನೋಡಿದ ಮೇಲೆ ಮೇಲಿಂದ ಒಬ್ಬನು ಇಳಿತಾ ಇದ್ದಾನೆ. ಇಳಿಯುವಂತದನ್ನ ನೋಡುವಾಗ ಅವ್ರಿಗೆ ಗೊತ್ತಾಗ್ತಿದೆ, ಇವನು ಬೇರೆ ಯಾರು ಅಲ್ಲ, ಒಬ್ಬನು ಕಮಾಂಡರ್ ಎಂಬುದಾಗಿ. ಸಡನ್ಲಿ ಅವ್ರು ತಮ್ಮಲ್ಲಿರುವಂತ ಗನ್ನುಗಳನ್ನ ತೆಗೆದು ಆ ಕಮಾಂಡೋನ ಅವ್ರು ಶೂಟ್ ಮಾಡ್ಬಿಡ್ತಾರ. ಪ್ರಿಯರ, ಮಕ್ಕಳಿಗೆ ಗೊತ್ತಾಗ್ಲಿಲ್ಲ ಏನಂತ ಹೇಳುವಾಗ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಈ ವ್ಯಕ್ತಿ ಈ ರೀತಿಯಾಗಿ ಆತನು ತನ್ನನ್ನು ಬದಲಾಯಿಸಿಕೊಂಡು ಬಂದಿದ್ದಾನೆ, ತನ್ನನ್ನ ನಮ್ಮೆಲ್ಲರ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಈ ಕಮಾಂಡ್ ನಮ್ಮ ರಕ್ಷಣೆಗಾಗಿ ಬಂದಿದ್ದಾನೆ ಎಂದಾಗ ಅರ್ಥ ಆಗ್ಲಿಲ್ಲ ಅವ್ರಿಗೆ. ಅದರಿಂದ ಅವ್ರು ಚೀರಾಡ್ತಾ ಇದಾರೆ, ಕೂಗಾಡ್ತಾ ಇದ್ದಾರೆ, ಮತ್ತು ಕಮಾಂಡೋನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳುವಾಗ ಭಯೋತ್ಪಾದಕರು ಸಹಾಯ ಬಿಡ್ತಾ ಇದ್ದಾರೆ. ಇವತ್ತಿನ ದಿವಸವನ್ನು ಆಲೋಚನೆ ಮಾಡಿಕೊಳ್ಳೋಣ. ನಮ್ಮ ರಕ್ಷಕನಾಗಿರುವಂತ ಯೇಸು ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆತನು ಪರಲೋಕದಿಂದ ಇಳಿದು ಬಂದ್ರು ಕೂಡ ಮನುಷ್ಯರಾಗಿರುವಂತ ಜನರು ಆತನನ್ನ ಅರ್ಥನೇ ಮಾಡಿಕೊಳ್ಳಲಿಲ್ಲ. ಯೋಹಾನನ ಸುವಾರ್ತೆ 1ನೇ ನಾವು ಧ್ಯಾನ ಮಾಡ್ತಾ ಬರುವಾಗ ಆತನ ಸ್ವಂತ ಜನರೇ ಆತನನ್ನ ಅಂಗೀಕರಿಸಲಿಲ್ಲ ಅಂತೆ. ಅವರು ಯೇಸುವನ್ನ ಅವರು ಅರ್ಥ ಮಾಡಿಕೊಳ್ಳಿಲ್ಲ ಪ್ರೇರ. ಆ ದಿವಸಗಳಲ್ಲಿ ಬದಲಾಗಿ ಏನ್ ಮಾಡಿದ್ರ ಅಂತ ಹೇಳುವಾಗ ಯೇಸುವನ್ನ ಶಿಲುಬೆಗೆ ಅವರು ಹಾಕಿದರು. ಇವತ್ತು ಸಾಯಂಕಾಲ ನಮ್ಗೆ ಕೊಡಲ್ಪಟ್ಟಂತ ವಾಕ್ಯ ಭಾಗವನ್ನ ನಾವು ನೋಡುವಾಗ ಅಲ್ಲಿ ಕ್ರೂಜಿತನು ರಕ್ಷಣಾ ವೀರನು ಎಂಬುದಾಗಿ. ಹಾಗಾದ್ರೆ ಪ್ರಿಯರೇ, ವಾಕ್ಯ ಭಾಗಗಳನ್ನ ಈ ಸಮಾಧಾನಗಳ ಈ 46 ದಿವಸಗಳನ್ನ ನಮ್ಗೆ ಕೊಡಲ್ಪಟ್ಟಂತ ಆ ಒಂದು ಪತ್ರಿಕೆ ಭಾಗವನ್ನ ನಾವು ಧ್ಯಾನ ಮಾಡುವಾಗ ಕ್ರೂಜಿತನ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರಥಮ ದಿವಸ ಪ್ರಾರಂಭವಾಗುವಂಥದ್ದು ಕ್ರೂಜಿತನು ಯಾರು ಎಂಬುದಾಗಿ, ಊಹಿಸಿ ಯಾರು ಕ್ರೂಜಿಸಲ್ಪಟ್ಟವನು ಎಂಬುದಾಗಿ ಹೇಳುವ ಅಂತದನ್ನ ನಾವು ಧ್ಯಾನ ಮಾಡ್ಕೊಳ್ತಾ ಬರ್ತಾ ಇದೆ. ಯಾರು ಈ ಕ್ರೂಜಲ್ಲಿ ತೂಗಿದಂತವನು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಾಗ, ಯೇಸುವನ್ನ ಕ್ರೂಜಿಗೆ ಹಾಕಿದಂತ ಆ ಶತಾಧಿಪತಿ ಹೇಳ್ತಾ ಇದ್ದಾನೆ. ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಇದ್ದಾನೆ ಅಂತ ಹೇಳುವಾಗ, ಯೇಸುವನ್ನ ಶಿಲುಬೆಗೆ ಹಾಕಿದಂತ ಆ ಶತಾಧಿಪತಿ ಹೇಳ್ತಾ ಇದ್ದಾನೆ, ಈತನು ದೇವ ಕುಮಾರನೆಂಬುದಾಗಿ. ಕ್ರೂಜಿಸಲ್ಪಟ್ಟಂತ ವ್ಯಕ್ತಿ ಆತನು ದೇವ ಕುಮಾರನೆಂಬುದಾಗಿ ಶತಾಧಿಪತಿ ಯೇಸುವನ್ನ ಶಿಲುಬೆಗೆ ಹಾಕಿದಂತವನು ಸಾಕ್ಷಿ ಹೇಳ್ತಾ ಇದ್ದಾನೆ, ಈತನು ಬೇರೆ ಯಾರು ಅಲ್ಲ, ದೇವ ಕುಮಾರನೆಂಬುದಾಗಿ. ನಿನ್ನೆ ಸಹ ನಾವು ಕೇಳ್ಕೊಂಡು ಧ್ಯಾನ ಮಾಡುವಂತ ಸಮಯದಲ್ಲಿ ಕ್ರೂಜಿಸಲ್ಪಟ್ಟವನು ಯಾರು ಅಂತ ಹೇಳುವಾಗ ಆತನು ಯಜ್ಞದ ಕುರಿ ಮರಿ ಎಂಬುದಾಗಿ ಯೋಹಾನನ್ನು ಮಾತನಾಡ್ತಾ ಇದ್ದಾನೆ. ಲೋಕದ ಸಮಸ್ತ ಪಾಪವನ್ನ ಹೊತ್ತುಕೊಂಡು ಹೋಗುವ ದೇವಕುಮಾರನು ಎಂಬುದಾಗಿ ಯೋಹಾನನ್ನು ಮಾತನಾಡ್ತಾ, ಪ್ರವಾದಿಯಾಗಿರುವಂತ ಯೆಶಾಯನು ಮಾತನಾಡ್ತಾ ಇದ್ದಾನೆ ಏನ್ ಅಂತ ಹೇಳುವಾಗ ಆತನು ಶ್ರಮೆ ತಾಳುವಂತ ಸೇವಕನು ಎಂಬುದಾಗಿ ಆತನು ಮಾತನಾಡ್ತಾ ಇದ್ದಾನೆ. ಪ್ರಿಯ ದೇವ ಜನರು, ಏನಂತ ಹೇಳುವಾಗ ಇವತ್ತಿನ ಈ ಸಾಯಂಕಾಲ ಸಮಯದಲ್ಲಿ ನಮಗೆ ಒಂದು ಚಿಕ್ಕದಾಗಿರುವಂತ ಒಂದು ಪ್ರಸ್ತಾಪ ಕೊಡಲ್ಪಟ್ಟಿದೆ. ಏನಂತ ಹೇಳುವಾಗ ಕ್ರೂಜಿತನು ರಕ್ಷಣಾ ವೀರನು ಎಂಬುದಾಗಿ. ರಕ್ಷಣೆಯನ್ನ ತರುವಂತವನು ಅಥವಾ ರಕ್ಷಣೆಯನ್ನ ತರುವುದಕ್ಕೋಸ್ಕರವಾಗಿ ಆತನು ಕ್ರೂಜಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಓದಿದಂತ ವಾಕ್ಯ ಭಾಗದಲ್ಲಿ ದೇವರು ನೋನನ್ಗೆ ಹೇಳ್ತಾ ಇದ್ದಾನೆ. ಹೇಳ್ತಾ ಹೇಳುವಾಗ ನೋನನ್ಗೆ ಹೇಳುವಂತ ಮಾತು, ನೀವು ಕುಟುಂಬವಾಗಿ ನಾವೆಲ್ಲಿ ಸೇರಿರೆ ಎಂಬುದಾಗಿ. ನಾವೇ ಅದೇನಂತ ಹೇಳುವಾಗ ಅದು ಕ್ರೂಜಿಗೆ ಅದು ಸಂಕೇತವಾಗಿದೆ ಪ್ರಿಯರೇ. ನಾವೇ ಕ್ರೂಜಿಗೆ ಸಂಕೇತವಾಗಿದೆ. ಇವತ್ತು ನಮ್ಮ ಅಲ್ಟರ್ನಲ್ಲಿ ಒಂದು ನಾವೇ ಇದೆ, ಒಂದು ಕ್ರೂಜೆ ಇದೆ. ಅಯ್ಯ ಹೇಳ್ತಾ ಇದ್ರು, ಈ ಅಲ್ಟರ್ನಲ್ಲಿ ಒಂದು ನಾವೇ ಅದು ಪೇತ್ರನ ನಾವೇ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಅದು ಹಾಗೆ ಇರಲಿ. ಈ ಸಾಯಂಕಾಲ ಅದನ್ನ ನಾವು ಬದಲಾವಣೆ ಮಾಡೋದು ಬೇಡ, ಅದು ಪೇತ್ರ ನಾವೇ ಆಗಿರ್ಲಿ ಅದು. ಆದ್ರೆ ಉದಾಹರಣೆಗಾಗಿ ಇವತ್ತು ಈ ನಾವೇ ಇದು ನೋನ ನಾವೇ ಎಂಬುದಾಗಿ ತಿಳ್ಕೊಳ್ಳೋಣ. ಒಂದು ಕಡೆ ಕ್ರೂಜೆ ಇದೆ, ಆ ಕ್ರೂಜೆ ನಾವೆಗೂ ಕ್ರೂಜೆಗೂ ಅದು ಒಂದು ಸಂಕೇತವನ್ನ ತೋರಿಸುವಂತದ್ದಾಗಿದೆ ಅಂತ ಹೇಳುವಾಗ, ಆ ದಿವಸಗಳಲ್ಲಿ ನಾವೇ ನೋನನ ಕುಟುಂಬವನ್ನ ರಕ್ಷಣೆ ಮಾಡಿದ ಹಾಗೆ ಈ 2025ನೇ ವರ್ಷದಲ್ಲಿ ನಮ್ಮ ರಕ್ಷಕನಾಗಿರುವಂತ ಯೇಸು ಸ್ವಾಮಿಯ ಶಿಲುಬೆ ಅದು ನಮ್ಗೆ ರಕ್ಷಣೆಯನ್ನ ಉಂಟು ಮಾಡುವಂತದ್ದಾಗಿದೆ ಪ್ರಿಯರೇ. ನಾವು ದೇವವಾಕ್ಯ ನೋಡುವಾಗ ನಾವು ಆದಿ ಕಾಂಡದಿಂದ ಹಿಡಿದುಕೊಂಡು ಪ್ರಕಟಣೆಯವರೆಗೂ ಬರುವಾಗ ಯೇಸು ಸ್ವಾಮಿ ರಕ್ಷಣೆ ವೀರನಾಗೆ ಆತನು ಕಂಡುಕೊಂಡು ಬರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ.
ಯೇಸು ಯಾವ ರೀತಿಯಾಗಿ ನೋನನ್ನು ಆ ದಿವಸಗಳಲ್ಲಿ ಜನರನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆ ನಾವೇನು ಸಿದ್ಧ ಮಾಡಿದನೋ, ಹಾಗೆ ಯೇಸು ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆತನನ್ನು ತಗ್ಗಿಸಿಕೊಂಡು ಬಂದವನು ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಪ್ರಿಯ ದೇವಜನ, ಯೇಸು ರಕ್ಷಣೆ ವೀರನಾಗಿ ಆದಿಕಾಂಡದಿಂದಲೇ ಆತನು ನಮಗೆ ಪ್ರಕಟ ಮಾಡಿಕೊಳ್ತಾ ಇದ್ದಾನೆ. ನಾವು ನಾಳಿನ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಒಂದು ಇಸ್ರಾಯೇಲ್ ದೇವ ಜನರು ಏನಂತ ಹೇಳುವಾಗ, ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಂತ ಸಮಯದಲ್ಲಿ, ದೇವರಿಗೆ ವಿರೋಧವಾಗಿ ಮಾತನಾಡುವಾಗ, ದೇವರ ಸೇವಕನ ವಿಷಯವಾಗಿ ಅವರು ಮಾತನಾಡುವಾಗ, ದೇವರು ಮಾಡಿದಂತ ಅದ್ಭುತಗಳನ್ನು ತಿರಸ್ಕರಿಸುವಾಗ, ದೇವರು ಮಾಡಿದಂತ ಸಹಾಯವನ್ನ ಜ್ಞಾಪಕ ಮಾಡಿಕೊಳ್ಳದೇ ಇರುವಂತ ಸಮಯದಲ್ಲಿ ದೇವರಿಗೆ ವಿರೋಧವಾಗಿ ಮಾತನಾಡುವಾಗ ಅವರಲ್ಲಿ ಉರಿ ಮಂಡಲಗಳು ಎದ್ದವು ಎಂಬುದಾಗಿ ದೇವರು ಕೋಪ ಮಾಡ್ಕೊಳ್ತಾ ಇದ್ದಾನೆ. ದೇವರು ಕೋಪ ಮಾಡಿಕೊಂಡು ಉರಿ ಮಂಡಲಗಳನ್ನ ಆತನು ಎಬ್ಬಿಸ್ತಾ ಇದ್ದಾನೆ. ತಿರುಗಿ ಮೋಶೆಯ ಮಧ್ಯಸ್ಥಕ್ಕೆ ಪ್ರಾರ್ಥನೆಯಲ್ಲ ದೇವರು ಏನ್ ಮಾಡ್ತಾನೆ ಅಂತ ಹೇಳುವಾಗ, ದೇವ್ರ ತಾಮ್ರದ ಸರ್ಪವನ್ನು ಮಾಡಿ ಆ ಎತ್ತರದಲ್ಲಿ ಇಟ್ಟನೆ ಎಂಬುದಾಗಿ ನಾವು ನಾಳೆ ದಿವಸ ಅದನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಅಂದ್ರೆ ಯಾವ ರೀತಿಯಾಗಿ ಆ ತಾಮ್ರದ ಸ್ವರೂಪ ಎತ್ತರದಲ್ಲಿಟ್ಟುವಾಗ ಸರ್ಪದಿಂದ ಕಚ್ಚಲ್ಪಟ್ಟಂತ ಜನರು ರಕ್ಷಿಸಲ್ಪಟ್ಟರು, ಅದೇ ರೀತಿಯಾಗಿ ಶಿಲುಬೆ ಮೇಲೆ ತೂಗಲ್ಪಟ್ಟಂತ ಯೇಸುವನ್ನ ಯಾರು ರಕ್ಷಿಸಿ ನೋಡ್ತಾ ಇದ್ದಾರೋ ಅವರೆಲ್ಲ ರಕ್ಷಿಸಲ್ಪಟ್ಟರು ಎಂಬುದಾಗಿ ಈ ಸಾಯಂಕಾಲ ಒಂದು ಸುಂದರವಾದಂತ ಮಾತು ಬರೆಯಲ್ಪಟ್ಟಿದೆ. ಏನಂತ ಹೇಳುವಾಗ ಪ್ರಿಯರೇ, ಅಲ್ಲಿ ಯೋಹಾನನ್ ಬರೆದ ಸುವಾರ್ತೆ ಆದಿಕಾಂಡ 7ನೇ ಅಧ್ಯಾಯದ ಪ್ರಾರಂಭ ವಚನದಲ್ಲಿ ದೇವರು ನನಗೆ ಒಂದು ಮಾತು ಹೇಳ್ತಾ ಇದ್ದಾನೆ, ನೀನು ನಿನ್ನ ಮನೆಯವರು ನನ್ನ ಮುಂದೆ ಬಂದು ನಾವೆಯಲ್ಲಿ ಸೇರಿಕೊಳ್ಳ್ರಿ ಎಂಬುದಾಗಿ. ನೀನು ನಿನ್ನ ಮನೆಯವರು ಎಲ್ಲರೂ ನಾವೆಯಲ್ಲಿ ಸೇರಿಕೊಳ್ಳ್ರಿ ಎಂಬುದಾಗಿ. ಯು ಅಂಡ್ ಯುವರ್ ಫ್ಯಾಮಿಲಿ. ಇದು ಇವತ್ತು ನನಗೆ ಸಂದೇಶ ಅಲ್ಲ ಪ್ರೇರೆ. ನನ್ನ ಸಮಯ ಮುಗಿದು ಹೋಗಿದೆ, ನನ್ನ ಕಾಲ ಅದು ಮುಗಿದು ಹೋಗಿದೆ. ಇವತ್ತು ದೇವರು ಯಾರಿಗೆ ಹೇಳ್ತಾನಂತ ಹೇಳುವಾಗ, ದೇವರು ಅದು ನನಗೆ ನಿನಗೆ ಆತನ ಹೇಳುವಂತ ಒಂದು ಮಾತೇನೆ ಅಂತ ಹೇಳುವಾಗ, ನೀನು ನಿನ್ನ ಕುಟುಂಬ, ನೀನು ನಿನ್ನ ಮಕ್ಕಳು ದೇವರು ಸಿದ್ಧ ಮಾಡಿದಂತ ಈ ರಕ್ಷಣೆ ಒಳಗೆ ಬನ್ರಿ ಎಂಬುದಾಗಿ ಕರಿತಾ ಇದ್ದಾನೆ. ಇವತ್ತು ಒಂದು ಪ್ರಶ್ನೆ, ನಾವು ರಕ್ಷಿಸಲ್ಪಟ್ಟಿದ್ದೇವೋ? ಆ ರಕ್ಷಣೆಯ ಅನುಭವ ನಮಗೆ ಆಗಿದೆಯೋ? ಆ ರಕ್ಷಣೆಯ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವೋ ಪ್ರಿಯರೇ? ಯಾಕೆ ದೇವರು ನೋನೊಟ್ಟಿಗೆ ಆ ದಿವಸಗಳಲ್ಲಿ ಮಾತನಾಡ್ತಾ ಇದ್ದಾನೆ? ದೇವರು ನೋನಿಗೆ ಮಾತನಾಡ್ತಾ ಒಂದು ಸಮಯ ದೇವರು ನೋನಿಗೆ ಹೇಳ್ತಾನೆ, ನಾನು ಇಡೀ ಭೂಲೋಕವನ್ನ ನಾಶ ಮಾಡೋದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ಎಂಬುದಾಗಿ. ಸಡನ್ಲಿ ದೇವರು ಒಂದು ಸಾರಿ ನೋನಿಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದನೋ, ನಾನು ಇಡೀ ಭೂಲೋಕವನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ನಾನು ಇಳಿದು ಬಂದಿದ್ದೇನೆ ಎಂಬುದಾಗಿ ಅಲ್ಲಿ ಮಾತನಾಡ್ತಾರೆ. ನಾವು ಆದಿಕಾಂಡದ 6ನೇ ಅಧ್ಯಾಯಕ್ಕೆ ನಾವು ಬರುವಂತ ಸಮಯದಲ್ಲಿ, ವಿಮೋಚನ ಕಾಂಡದ 6ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಮೋಶೆಗೆ ಮಾತನಾಡ್ತಾ ಇದ್ದಾನೆ, ಮೋಶೆ ನಾನು ಇಸ್ರಾಯೇಲ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಇಳಿದು ಬಂದಿದ್ದೇನೆ ಎಂಬುದಾಗಿ ಹೇಳುವಂತ ವಯಸ್ಸು ತಂದೆ ಆದ ದೇವರು ಇಲ್ಲಿ ನೋನಿಗೆ ಹೇಳ್ತಾ ಇದ್ದಾನೆ, ನಾನು ಇಡೀ ಭೂಲೋಕವನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಇಳಿದು ಬಂದಿದ್ದೇನೆ ಎಂಬುದಾಗಿ ಆತನಲ್ಲಿ ಹೇಳುವುದನ್ನ ನಾವು. ಆದ್ದರಿಂದ ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಸೊಸೆಯರು ಎಲ್ಲರೂ ಬಂದು ನಾವಿಲ್ಲಿ ಸೇರಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಕರೆಯನ್ನ ಕೊಡ್ತಾ ಇದ್ದಾನೆ. ಯಾಕೆ ದೇವರು ನನಗೆ ಈ ಒಂದು ಕರೆಯನ್ನ ಕೊಡ್ತಾ ಇದ್ದಾರೆ ಪ್ರಿಯ? ಫಸ್ಟ್ ಕಾಲ್ ಇದು. ಸತ್ಯವೇದದಲ್ಲಿ ದೇವರು ರಕ್ಷಣೆ ವಿಷಯದಲ್ಲಿ ಜನರಿಗೆ ಕೊಡುವಂತ ಒಂದು ಮೊದಲನೆಯ ಕರೆಯಾಗಿದೆ, ಬಹಳ ಪ್ರಾಮುಖ್ಯವಾಗಿರುವಂತ ಒಂದು ಕರೆಯಾಗಿದೆ. ದೇವರು ನನಗೆ ಹೇಳ್ತಾನೆ, ನೀನು ನಿನ್ನ ಮನೆಯವರು ಬಂದು ನಾವೆಲ್ಲಿ ಸೇರಿಕೊಳ್ಳ್ರಿ. ಯಾಕೆ ಅಂತ ಹೇಳುವಾಗ, ಜಗತ್ತು ನಾಶವಾಗಿ ಹೋಗ್ತಾ ಇದೆ, ದೇವರ ಕೋಪ ಪ್ರಕಟವಾಗಿದೆ, ದೇವರ ನ್ಯಾಯ ತೀರ್ಪು ಪ್ರಕಟವಾಗಿದೆ. ಆದ್ರಿಂದ ನೀನು ಏನ್ ಮಾಡ್ಬೇಕು ಅಂತ ಹೇಳುವಾಗ, ಬಂದು ನಾವೆಲ್ಲಿ ಸೇರಿಕೊಳ್ಳ್ರಿ ಎಂಬುದಾಗಿ ನಾವು ನೋಡ್ತಾ. ಯಾಕೆ ದೇವರ ಆ ದಿವಸಗಳಲ್ಲಿ ಆ ಒಂದು ಇಡೀ ಸೃಷ್ಟಿಯನ್ನ ನಾಶ ಮಾಡೋದಕ್ಕೆ ಇಷ್ಟಪಟ್ಟ ಪ್ರಿಯರೇ? ಬಹಳ ಸುಂದರವಾದಂತ ರೀತಿಯಲ್ಲಿ ದೇವರು ಸೃಷ್ಟಿಯನ್ನು ಉಂಟು ಮಾಡಿದನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಆದಿಕಾಂಡದ ಪ್ರಾರಂಭದ ದಿವಸಗಳನ್ನ ನಾವು ನೋಡುವಾಗ ದೇವರು ಏನೆಲ್ಲ ಉಂಟು ಮಾಡಿದನು. ಸೂರ್ಯ ಚಂದ್ರನ ಉಂಟು ಮಾಡುವಾಗ ಬಹಳ ಒಳ್ಳೆಯದು ಎಂಬುದಾಗಿ ಆಲೋಚನೆ ಮಾಡಿದನು. ಆತನು ಸೃಷ್ಟಿಯನ್ನು ಉಂಟು ಮಾಡುವಾಗ ಒಳ್ಳೆಯದೆಂಬುದಾಗಿ ಆಲೋಚನೆ ಮಾಡಿದನು. ದೇವರು ಸೃಷ್ಟಿಯನ್ನು ಉಂಟು ಮಾಡುವ ಸಮಯದಲ್ಲಿ ಸಂತೋಷ ಪಟ್ಟನು ಆ ದಿವಸಗಳಲ್ಲಿ. ಆದರೆ ಈ ದಿವಸಗಳಲ್ಲಿ ಯಾಕೆ ದೇವರು ನಾಶ
ಉಂಟು ಮಾಡ್ತಾ ಇದ್ದಾನೆ, ಸೃಷ್ಟಿಗೆ ನಾಶನವನ್ನು ಬರ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಆ ದಿವಸಗಳಲ್ಲಿ ದೇವರ ಕೋಪ ಅದು ಪ್ರಕಟವಾಯಿತು ಎಂಬುದಾಗಿ. ಪ್ರಿಯರೇ, ಈ ದಿವಸಗಳಲ್ಲಿ ನಾವು ಯಾವಾಗ್ಲೂ ದೇವರ ಪ್ರೀತಿಯನ್ನ ನಾವು ಧ್ಯಾನ ಮಾಡ್ತೇವೆ, ದೇವರ ಶಾಂತತೆಯನ್ನು ನಾವು ಧ್ಯಾನ ಮಾಡ್ತೇವೆ, ದೇವರ ತಾಳ್ಮೆಯನ್ನು ಕುರಿತು ಧ್ಯಾನ ಮಾಡ್ತೇವೆ, ದೇವರ ಒಂದು ಕ್ಷಮೆಯನ್ನು ಧ್ಯಾನ ಮಾಡ್ತೇವೆ. ಆದ್ರೆ ನಮ್ಮ ದೇವರು ಆತನು ಕೋಪಿಸಿಕೊಳ್ಳುವಂತ ದೇವರು ಎಂಬುದಾಗಿ ದೇವ್ರ ವಾಕ್ಯ ಮಾತನಾಡ್ತಾ ಇದೆ. ಅದನ್ನು ಎಷ್ಟು ಸಾರಿ ಧ್ಯಾನ ಮಾಡುವುದಿಲ್ಲ. ನಾವು ದೇವ್ರ ವಾಕ್ಯವನ್ನು ಮಾತನಾಡ್ರಿ ಪ್ರೇರೆ ಅಂತ ಹೇಳುವಾಗ, ನಾವು ಕೀರ್ತನೆ 118 ಧ್ಯಾನ ಮಾಡ್ಕೊಂತ ಬರುವಾಗ ಒಂದು ಸಾರಿ ದೇವರು ಕೋಪಿಸಿಕೊಳ್ಳುವುದಾದ್ರೆ ಏನಾಕಿತ್ತು ಅಂತ ಹೇಳುವಾಗ, ಗರ್ಭದ ಜಿಂಕೆಗಳು ಮರೆಯನ್ನು ಆಗ್ತಾ ಎಂಬುದಾಗಿ ದೇವ್ರ ವಾಕ್ಯ ಮಾತನಾಡ್ತದೆ. ಬೆಟ್ಟ ಗುಡ್ಡಗಳು ಅವು ಚಲಿಸುವುದಕ್ಕೆ ಪ್ರಾರಂಭ ಮಾಡ್ತಾ ಎಂಬುದಾಗಿ ಮಾತನಾಡ್ತದೆ. ಒಂದು ಸಾರಿ ದೇವರು ಕೋಪದಿಂದ ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇಡೀ ಸೃಷ್ಟಿ ಅಲ್ಲ ಕಲ್ಲೋಲವಾಗಿ ಹೋಗ್ಬಿಡ್ತದೆ. ಈಗ ದೇವರು ಮಾತನಾಡ್ತಾ ಇದ್ದಾನೆ ಅಂತ ಹೇಳುವಾಗ, ದೇವರು ನಾನು ಲೋಕವನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೇನೆ ಕೇಳುವಾಗ ದೇವರ ಕೋಪ ಅದು ಪ್ರಕಟವಾಗ್ತದೆ. ನಾವು ದೇವರ ಕೋಪದ ಬಗ್ಗೆ ಏನು ಆಲೋಚನೆ ಮಾಡಿಕೊಳ್ಳೋದಿಲ್ಲ ಪ್ರೇಯರ್. ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತೇವೆ, ದೇವರ ಕ್ಷಮೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವರಿಗೂ ಆತನು ಕೋಪ ಉಳ್ಳಂತ ದೇವರಾಗಿದ್ದನ್ನು ಕೋಪಿಸಿಕೊಳ್ತಾ ಇದ್ದಾನೆ. ಯಾಕೆ ದೇವರು ಕೋಪಿಸಿಕೊಂಡನು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಾಗ ಮಾನವನ ನಡತೆ, ಮಾನವನ ಜೀವಿತ ಅದೆಲ್ಲ ಕೆಟ್ಟು ಹೋಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ತಾನೇನನ್ನು ಸೃಷ್ಟಿ ಮಾಡಿದನು, ಆ ದಿವಸಗಳಲ್ಲಿ ಏನೆಲ್ಲ ಒಳ್ಳೇದೆಂಬುದಾಗಿ ಆಲೋಚನೆ ಮಾಡಿದನು. ಮನುಷ್ಯನನ್ನು ಉಂಟು ಮಾಡಿದಾಗ ದೇವರು ಮಾತನಾಡ್ತಾ ಇದ್ದಾನೆ, ಇದು ಬಹಳ ಒಳ್ಳೆಯದು ಎಂಬುದಾಗಿ. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ದೇವರಿಗೆ ಬಹಳ ಸಂತೋಷವಾಗಿ, ತನ್ನ ಸ್ವರೂಪದಲ್ಲಿ ತನ್ನ ಇಮೇಜ್ ನಲ್ಲಿ ದೇವರು ಮನುಷ್ಯನ ಉಂಟು ಮಾಡಿದಾಗ ದೇವರು ಬಹಳ ಸಂತೋಷ ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಬಹಳ ಒಳ್ಳೆಯದು ಎಂಬುದಾಗಿ ಮಾತನಾಡಿದಂತ ದೇವರು 6ನೇ ಅಧ್ಯಾಯಕ್ಕೆ ಬರುವಂತ ಸಮಯದಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡೋದಕ್ಕಾಗಿ ಆತನು ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮನುಷ್ಯರ ಪಾಪಗಳು, ಮನುಷ್ಯರ ಅವಿಧೇಯತೆ, ಮನುಷ್ಯರಲ್ಲಿರುವಂತ ಅನೇಕ ಸಂಗತಿಗಳು ದೇವರ ಹೃದಯವನ್ನ ಅವು ಏನ್ ಮಾಡ್ತಾವ, ದುಃಖಕ್ಕೆ ಒಳಪಡಿಸಿದ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಮಾತನಾಡ್ತದೆ. ದೇವರು ದುಃಖಗೊಳ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ರಾತ್ರಿ ಆಲೋಚನೆ ಮಾಡಿಕೊಳ್ಳೋಣ, ನನ್ನ ನಿನ್ನ ವಿಷಯದಲ್ಲಿ ದೇವರು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾನ? ನನ್ನ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾ ಇದ್ದಾನ? ನಮ್ಮ ವಿಷಯದಲ್ಲಿ, ನಮ್ಮ ನಡವಳಿಕೆಯಲ್ಲಿ ದೇವರು ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದಾನ? ದೇವರು ಸಂತೋಷ ಪಡುವಂತ ಒಂದು ಜೀವಿತ ನಮ್ಮದಾಗಿದೆಯೋ ಪ್ರಿಯ ದಿವಸಗಳಲ್ಲಿ? ಇವತ್ತು ನಾವು ಆಲೋಚನೆಯನ್ನ ನಾವು ಮಾಡಿಕೊಳ್ಳಬೇಕು ಪ್ರೇಯರೆ. ಇವತ್ತು ದೇವ್ರ ವಾಕ್ಯ ನಮಗೆ ಮಾತನಾಡ್ತದೆ ಏನಂತ ಹೇಳುವಾಗ, ದೇವರು ಏನು ಹೇಳುವಾಗ ಆತನು ಕೋಪಗೊಂಡು ನೊಂದುಕೊಳ್ತಾ ಇದ್ದಾನೆ. ಬಹಳ ಸಾರಿ ದೇವರು ಸತ್ಯವೇದದಲ್ಲಿ ನೊಂದ್ಕೊಂಡು ಮಾತನಾಡ್ತಾ ಇದ್ದಾನೆ ಪ್ರೇಯರ್. ಬಹಳ ಸಾರಿ ದೇವರು ಬೇಜಾರದಿಂದ ಆತನು ಮಾತನಾಡೋದನ್ನ ನಾವು ನೋಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಓದ್ಬೇಕ್ರಿ. ದೇವರು ಇಸ್ರಾಯೇಲ್ ವಿಷಯದಲ್ಲಿ ಬಹಳವಾಗಿ ನೊಂದುಕೊಳ್ತಾ ಇದ್ದಾನ್ರಿ. ಇಸ್ರಾಯೇಲರ ಮೊಂಡುತನ, ಇಸ್ರಾಯೇಲರ ಅವಿಧೇಯತನ, ಇಸ್ರಾಯೇಲಲ್ಲಿರುವಂತ ಪಾಪದ ಜೀವಿತವನ್ನ ಆತನು ನೋಡಿ ಏನ್ ಮಾಡ್ತಾನೆ ಹೇಳುವಾಗ ನೊಂದುಕೊಳ್ತಾ ಇದ್ದಾನ. ನಿಮ್ಗೆ ಗೊತ್ತುಂಟ ದೇವರು ಎಷ್ಟು ನೊಂದುಕೊಳ್ತಾ ಇದ್ದಾನೆ ಎಂಬುದಾಗಿ? ನೆಂದಾದ್ರೂ ಆಲೋಚನೆ ಮಾಡಿಕೊಂಡಿದ್ದೀರ? ಇಸ್ರಾಯೇಲ್ ಮೊಂಡುತನವನ್ನ ನೋಡಿಕೊಂಡಂತ ದೇವರು ಆ ದಿವಸಗಳಲ್ಲಿ ಮಾತನಾಡ್ತಾ ಇದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 15ನೇ ವಚನ ಧ್ಯಾನ ಮಾಡ್ತಿರುವಾಗ ಆತನು ಯಾರೊಟ್ಟಿಗೆ ಮಾತನಾಡ್ತಾನೆ ಅಂತ ಹೇಳುವಾಗ ಆಕಾಶ ಮಂಡಳಕ್ಕೆ ಮಾತನಾಡ್ತಾ ಇದ್ದಾನೆ. ಅಲ್ಲಿ ದೇವರು ಆಕಾಶ ಮಂಡಳಕ್ಕೆ ಮಾತನಾಡುವಾಗ ಹೇಳ್ತಾ ಇದ್ದಾನೆ, ಆಕಾಶ ಮಂಡಲವೇ ಕೇಳು, ಭೂಮಂಡಲವೇ ಆಲಿಸು, ಯೆಹೋವನು ಮಾತನಾಡ್ತಾನೆ ಎಂಬುದಾಗಿ. ಯೆಹೋವನು ಮಾತನಾಡ್ತಾ ಇದ್ದಾನೆ, ನಾನು ಸಾಕಿ ಸಲುದಂತ ಮಕ್ಕಳೇ ನನಗೆ ಇವತ್ತು ವಿಧೇಯರಾಗಿದ್ದಾರೆ ಎಂಬುದಾಗಿ. ದೇವರು ಪ್ರೀತಿಸಿದಂತ ಮಕ್ಕಳು ಅವಿಧೇಯರಾದಾಗ, ಮೊಂಡರಾದಾಗ ತಂದೆಯ ಹೃದಯ ನೊಂದುಕೊಳ್ತಾ ಇದೆ. ಎಷ್ಟೋ ಸರ್ ನಮ್ಮ ಕುಟುಂಬದಲ್ಲಿ ಹಾಗೆ ಆಗ್ತದಲ್ಲ, ಮಕ್ಕಳು ಅವಿಧೇಯರಾದಾಗ, ಮಕ್ಕಳು ತಂದೆ ತಾಯಿಗಳು ಮಾತು ಕೇಳದೆ ಇರುವಂತ ಪರಿಸ್ಥಿತಿ ಬಂದಾಗ ತಂದೆ ತಾಯಿಗಳು ಎಷ್ಟು ನೊಂದ್ಕೊಳ್ತಾ ಇದಾರ? ನೀವೆಷ್ಟು ನೊಂದ್ಕೊಳ್ತಾ ಇದ್ದೀರಿ? ಅದಕ್ಕಿಂತ ಹೆಚ್ಚಾಗಿ ಆ ದಿವಸಗಳಲ್ಲಿ ತಂದೆಯಾದ ದೇವರು ನೊಂದುಕೊಳ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ಯಾಕೆ ದೇವರ ಕೋಪ ಆ ದಿವಸಗಳಲ್ಲಿ ಪ್ರಕಟವಾಯಿತು ಎಂಬುದಾಗಿ ಹೇಳುವಾಗ, ಜನರು ತಮ್ಮ ನಡಾವಳಿಕೆಯನ್ನ ಕೆಡಿಸಿಕೊಂಡು ಬಿಟ್ಟಿದ್ದರು ಪ್ರಿಯರೇ. ಆದ್ರಿಂದ ದೇವರ ಕೋಪ ಆ ದಿವಸಗಳಲ್ಲಿ
ಪ್ರಕಟವಾಯಿತು ಎಂಬುದಾಗಿ ಇಲ್ಲಿ ನಾವು ಪ್ರಾಮುಖ್ಯವಾಗಿರೋ ಸಂಗತಿಗೆ ಬರುವಾಗ, ಯಾಕೆ ದೇವರು ನೋವನನ್ನ ಕುಟುಂಬವನ್ನ ರಕ್ಷಣೆ ಮಾಡಿದವನು ಎಂಬುದಾಗಿ ಇವತ್ತು ನಾವು ಆಲೋಚನೆ ಮಾಡಿಕೊಳ್ಳುವಾಗ, ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮನೆಯವರೆಲ್ಲರೂ ನಾವೆಲ್ಲೇ ಸೇರಿರಿ ಎಂಬುದಾಗಿ ಹೇಳುವಾಗ, ಯಾಕೆ ದೇವರು ನೋವನನ್ನ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ಆತನು ಇಷ್ಟಪಟ್ಟನು ಅಂತ ಹೇಳುವಾಗ, ಆ ದಿವಸಗಳಲ್ಲಿ ನೋವನನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದಾನೆ ಎಂಬುದಾಗಿ, ದೇವರ ದೃಷ್ಟಿಯಲ್ಲಿ ನೋವನನು ನೀತಿವಂತನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇಯರ್ ದೇವ್ರ ವಾಕ್ಯನ ಮಾತನಾಡ್ತದೆ ಅಂತ ಕೀರ್ತನೆ 112 ಮಾತನಾಡ್ತದೆ ಅಂತ, ನೀತಿವಂತನ ವಂಶ ಅದು ಶುಭವಂತದೆ ಎಂಬುದಾಗಿ. ದೇವರು ಏನ್ ಮಾಡ್ತಾನೆ ಅಂತ ಹೇಳುವಾಗ, ನೀತಿವಂತರ ವಿಷಯದಲ್ಲಿ ದೇವರು ಬಹಳ ಇಷ್ಟವುಳ್ಳಂತ ವ್ಯಕ್ತಿ ಆಗಿದ್ದಾನೆ. ಪ್ರೇಯರ್ ಯಾಕಂತ ಹೇಳುವಾಗ ನಾನು ಆಲೋಚನೆ ಮಾಡ್ತದೆ, ಯಾಕೆ ದೇವರು ನೀತಿವಂತರ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಈ ಲೋಕದಲ್ಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಸಿಗ್ತಾರ್ರಿ, ಪ್ರಸಂಗ ಮಾಡುವಂತ ವ್ಯಕ್ತಿಗಳು ಸಿಗ್ತಾರೆ, ಆರಾಧನೆ ಮಾಡುವಂತ ವ್ಯಕ್ತಿಗಳು ಸಿಗ್ತಾರೆ, ವರ್ಷಿಪ್ ಮಾಡುವಂತ ವ್ಯಕ್ತಿಗಳು ಸಿಗ್ತಾರೆ ಈ ಲೋಕದಲ್ಲಿ. ಆದ್ರೆ ನೀತಿವಂತನಾಗಿರುವಂತ ವ್ಯಕ್ತಿ ಸಿಗುವಂತದ್ದು ಬಹಳ ಕಷ್ಟ. ಪ್ರಿಯರೇ, ನಾವು ನೋಡ್ರಿ 6ನೇ ಅಧ್ಯಾಯಕ್ಕೆ ಬರುವಾಗ ಆದಿಕಾಂಡದಲ್ಲಿ ದೇವರು ಭೂಲೋಕವನ್ನೆಲ್ಲ ನೋಡುವಾಗ ನೋನನ್ನು ಹೊರತು ಬೇರೆ ಯಾವ ಜನರು ಸಿಗ್ಲೇ ಇಲ್ಲ ಅಂತೆ, ನೀತಿವಂತನು ಬೇರೆ ಯಾರು ಸಿಗ್ಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಸೊದೋಮ್ ಗೊಮೋರವನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಬ್ರಾಮನು ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಏನಂತ ಹೇಳುವಾಗ, ದೇವರೇ, ಒಂದು ವೇಳೆ ಈ ಸೊದೋಮ್ ಗೊಮೋರದಲ್ಲಿ ಒಂದು 10 ಮಂದಿ ನೀತಿವಂತ ಸಿಕ್ಕದಾರ ಈ ಒಂದು ಸ್ಥಳವನ್ನ ಉಳಿಸುತ್ತೀಯಾ? ದೇವರು ಹೇಳ್ತಾ ಇದ್ದಾನೆ, ಆಯ್ತು ಅಬ್ರಾಮ್, ಒಂದು ವೇಳೆ ಈ ಲೋಕದಲ್ಲಿ ಈ ಸೊದೋಮ್ ಗೊಮೋರದಲ್ಲಿ ಒಂದು 10 ಮಂದಿ ನೀತಿವಂತರು ಸಿಕ್ಕರು ಆದ್ರೆ ನಾನು ಅದನ್ನು ಉಳಿಸ್ತೇನೆ ಎಂಬ. 10 ಮಂದಿ ಕೂಡ ನೀತಿವಂತರು ಆ ಪಟ್ಟಣದಲ್ಲಿ ಸಿಗಲಿಲ್ಲ. ದೇವರು ನೀತಿವಂತರ ವಿಷಯದಲ್ಲಿ ಬಹಳ ಆಸಕ್ತಿ ಉಳ್ಳಂತವನಾಗಿದ್ದಾನೆ. ಪ್ರೇಯರೇ, ಅದರಿಂದ ದೇವರಿಗೆ ಏನಂತ ಹೇಳುವಾಗ, ನೋವನನ್ನ ಕುಟುಂಬ ಬಹಳ ಇಷ್ಟ. ದೇವರು ನೋವನನ್ನ ಕೇಳ್ತದ, ನೀನು ನಿನ್ನ ಮನೆಯವರು ನಾವಿಯೊಳಗೆ ಬಂದು ಸೇರಿರಿ. ನೋಡ್ರಿ, ಅಲ್ಲಿ ಒಂದ್ ಸಣ್ಣ ವಿಚಾರ ನಿಮ್ ಮುಂದೆ ನೆನಪಿಗೆ ತಳೆದುಕೊಂಡು ಬರ್ತಾ ಇದ್ದೇನೆ. ದೇವರು ನೋವನನ್ನ ನೀನು ಒಬ್ಬನೇ ಒಳಗಡೆ ಬಾ ಎಂಬುದಾಗಿ ದೇವರು ಕರೆಯಲಿಲ್ಲ. ನೋವ, ನೀನು ನೀತಿವಂತನಾಗಿದ್ದಿ, ನನ್ನ ಮುಂದೆ ನೀತಿವಂತನಾಗಿ ನಡೆದುಕೊಂಡು ಬಂದಿದ್ದಿ, ನಾವೇ ಸಿದ್ಧವಾಗಿದೆ, ನೀನೇನ್ ಮಾಡು, ನಾವೇ ಒಳಗೆ ಬಾ ನೋವ ಎಂಬುದಾಗಿ ನೋವನನ್ನ ದೇವರು ಕರೆಯಲಿಲ್ಲ. ಪ್ರಿಯರೇ, ದೇವರು ಕರಿತಾ ಇದ್ದಾನೆ ಅಂತ ಹೇಳುವಾಗ, ನೋವನನ್ನ ಕುಟುಂಬದೊಟ್ಟಿಗೆ ನೀನು ಬಾ ಎಂಬುದಾಗಿ ದೇವರು ಕರಿತಾ ಇದ್ದಾನೆ. ದೇವರು ನೋವನನ್ನ ಕುಟುಂಬದ ಬಗ್ಗೆ ಆಸಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ. ಈ ರಾತ್ರಿ ನನಗೂ ನಿನಗೂ ದೇವರು ಮಾತನಾಡುವಂತ ಹೇಳುವಾಗ, ದೇವರು ನಿನ್ನ ವಿಷಯದಲ್ಲಿ ಮಾತ್ರವಲ್ಲ, ನಿನ್ನ ಕುಟುಂಬದ ವಿಷಯದಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. ಪ್ರಿಯರೇ, ನಿನ್ನ ಮಕ್ಕಳ ವಿಷಯದಲ್ಲಿ ದೇವರು ಆಸಕ್ತಿ ಉಳ್ಳವನಾಗಿದ್ದಾನೆ, ನಿನ್ನ ಮನೆಯವರ ವಿಷಯದಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನೆ, ನಿನ್ನ ಹೆಂಡತಿಯ ವಿಷಯದಲ್ಲಿ, ನಿನ್ನ ಗಂಡನ ವಿಷಯದಲ್ಲಿ, ನಿನ್ನ ಇಡೀ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ದೇವರು ಇಷ್ಟಪಟ್ಟಿದ್ದಾನೆ. ನೋ ಕಮ್ ಇನ್ ಟು ದಾಟ್, ನೋವನ್ನು ಕರಿತಾ ಇದ್ದಾನೆ, ನೀನು ಒಳಗಡೆ ಬಾ ನೋ ಎಂಬುದಾಗಿ. ನೀನು ಒಬ್ಬನೇ ಅಲ್ಲ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಸೊಸೆಯರು. ಇವತ್ತು ನೋಡ್ರಿ, ಅನೇಕರು ನಾವೆಲ್ಲ ಒಬ್ಬೊಬ್ಬರಾಗಿ ದೇವಾಲಯಕ್ಕೆ ಬಂದೇವೆ. ನೀನು ಒಬ್ಬನೇ ಇವತ್ತು ದೇವಾಲಯಕ್ಕೆ ಬಂದು ದೇವರನ್ನ ಆರಾಧನೆ ಮಾಡೋದ್ರಲ್ಲಿ ದೇವರಿಗೆ ಇಷ್ಟ ಇಲ್ಲ. ನೀನು ಒಬ್ಬಳೇ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ನೀನು ಕುಟುಂಬವಾಗಿ ದೇವರ ಸಂತಾನಕ್ಕೆ ಬರೋಕೆ ಇಷ್ಟು ದೊಡ್ಡದಾಗಿರುವಂತ ಆಲಯದಲ್ಲಿ ನಾವು ಒಬ್ಬೊಬ್ಬರಾಗಿ ನಾವು ಬಂದು ದೇವರನ್ನ ಆರಾಧಿಸೋದಕ್ಕೆ ಇಷ್ಟ ಬರಲಿಲ್ಲ. ಒಂದೊಳ್ಳೆ ವಿಮೋಚನೆ ಕಂಡ ಸಮಯದಲ್ಲಿ, ಧ್ಯಾನ ಮಾಡುವಂತ ಸಮಯದಲ್ಲಿ ಫರೋಹನಿಗೆ ದೇವರು ಒಂದು ಸಂದೇಶವನ್ನು ಕಳ್ತಾ, ನನ್ನ ಇಡೀ ಇಸ್ರಾಯೇಲ್ ಜನರು ಹೊರಗಡೆ ಬಂದು ನನ್ನನ್ನು ಆರಾಧನೆ ಮಾಡಬೇಕು, ಇಸ್ರಾಯೇಲ್ ಹೆಂಡತಿ ಮಕ್ಕಳು ಎಲ್ಲರೂ ಹೊರಗಡೆ ಬಂದು ಆರಾಧನೆ ಮಾಡಬೇಕು, ದೇವರಿಗೆ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಎಲ್ಲರೂ ಸೇರಿ ಬರಬೇಕು, ನೋವನ್ನು ಮಾತ್ರವಲ್ಲ ನೀನು ನಿನ್ನ ಮಕ್ಕಳು ಬರಬೇಕು ಎಂಬುದಾಗಿ. ಇಷ್ಟು ದೊಡ್ಡದಾಗಿರುವಂತ ಆರಾಧನೆ, ಸುಂದರವಾದಂತ ಆಲಯದಲ್ಲಿ ಇವತ್ತು ಪ್ರಿಯ ದೇವ ಜನರು ಏನಂತ ಹೇಳುವಾಗ, ನೀನು ಒಬ್ಬಳೇ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ದೇವರಿಗೆ ಇಷ್ಟಪಡಲಿಲ್ಲ. ಇಷ್ಟು ಸುಂದರವಾದಂತ ಆರಾಧನೆಯಲ್ಲಿ ನೀನು ಒಬ್ಬನೇ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಇಷ್ಟ. ನಿನ್ ದೇವ್ರ ವಾಕ್ಯ, ನೀನು ನಿನ್ನ ಕುಟುಂಬ ನಿನ್ನ ಮಕ್ಕಳು ಬಂದು ದೇವರನ್ನ ಆರಾಧನೆ ಮಾಡಬೇಕು. ಪ್ರಶ್ನೆ ಇವತ್ತು, ವೆರ್ ಇಸ್ ಅವರ್ ಚಿಲ್ಡ್ರನ್, ವೆರ್ ಇಸ್ ಅವರ್ ಫ್ಯಾಮಿಲಿ, ವೆರ್ ಇಸ್ ಅವರ್ ಮಕ್ಕಳು ಎಲ್ಲಿದ್ದಾರೆ ಇವತ್ತು? ನಮ್ಮ ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ, ನಮ್ಮ ಮಕ್ಕಳು ಕೆಲ್ಸಕ್ಕೆ ಹೋಗಿದ್ದಾರೆ, ನಮ್ಮ ಮಕ್ಕಳು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿದ್ದಾರೆ, ಅನೇಕರು ಮನೆಯಲ್ಲಿ ಇದ್ದಾರೆ. ಅದ್ರ ದೇವರಿಗೆ ಆ ವಿಷಯದಲ್ಲಿ ಇಷ್ಟ ಇಲ್ಲ. ದೇವ್ರು ಹೇಳ್ತಾನೆ, ನೀನು ನಿನ್ನ ಮನೆಯವರು ಬರಬೇಕು, ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡಬೇಕು, ನೀನು
ನಿನ್ನ ಮನೆಯವರು ದೇವರ ಕೋಪದಿಂದ, ದೇವರ ನ್ಯಾಯ ತೀರ್ಪಿಗೆ ತಪ್ಪಿಸಬೇಕು ಪ್ರಿಯರೇ. ಆಲೋಚನೆ ಮಾಡ್ಕೊಳ್ಳೋಣ. ಒಂದಾಗ ನೀನೊಬ್ಬಳೇ ರಕ್ಷಣೆ ಹೊಂದಿದ್ರೆ, ನಿನ್ನ ಮಕ್ಕಳು, ನಿನ್ನ ಕುಟುಂಬದವರು ನರಕಕ್ಕೆ ಹೋಗುವುದಾಗಿದ್ರೆ ನಿನಗೆ ಸಂತೋಷನ? ಒಂದೇಳೆ ನಾವು ಆಲೋಚನೆ ಮಾಡಿಕೊಳ್ಳೋಣ. ಏನಂತ ಹೇಳುವಾಗ ನಾವು ಈ ಬಂದಂತ ರಕ್ಷಿಸಲ್ಪಟ್ಟಿದ್ದೇವೆ, ನಮ್ಮ ಮಕ್ಕಳು ಏನ್ ನರಕಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುವ. ಆರ್ ಯು ಹ್ಯಾಪಿ? ನೀನು ಸಂತೋಷ ಉಳ್ಳುವನಾಗಿದೆಯಾ? ಸಂತೋಷ ಪಡುವಂತ ವ್ಯಕ್ತಿ ಆಗಿದೆಯಾ? ನಮ್ಮ ಮಕ್ಕಳು, ನನ್ನ ಕುಟುಂಬ, ನಮ್ಮ ಮುಂದೆ ನಮಗೆ ಅದು ನರಕಕ್ಕೆ ಹೋಗುವುದಾಗಿದ್ದಾರೆ ನೀನು ಸಂತೋಷ ಉಳ್ಳವನಾಗಿದೆಯಾ? ನಮಗ್ ಸಂತೋಷ ಇಲ್ಲ. ನಾವು ಕುಟುಂಬವಾಗಿ ದೇವರ ಸಂತಾನಕ್ಕೆ ನಾವು ಬರಬೇಕು ಪ್ರಿಯರೇ. ದೇವರು ನೋವನಿಗೆ ಹೇಳಿದಂತ ಮಾತು, ನೀನು ನಿನ್ನ ಮನೆಯವರು ಏನ್ ಮಾಡ್ಬೇಕಂತ ಹೇಳುವಾಗ ರಕ್ಷಿಸಲ್ಪಡ್ಬೇಕೆ ಎಂಬುದಾಗಿ ದೇವರು ಹೇಳ್ತಾನೆ. ಯಾಕೆ ದೇವರು ನೋವನನ್ನ ಕುಟುಂಬವನ್ನ ರಕ್ಷಣೆ ಮಾಡಿದ ಪ್ರಿಯರೇ? ಬಹಳ ಸುಂದರವಾದಂತ ಮಾತುಗಳು ಆ ಒಂದು ಸಣ್ಣ ಭಾಗದಲ್ಲಿ ದೇವರ ಆತ್ಮನ್ನು ತೋರಿಸಿಕೊಡ್ತಾ ಇದ್ದಾನೆ ಅಂತ ಹೇಳುವಾಗ 5ನೇ ವಚನವನ್ನ ನಾವು ಧ್ಯಾನ ಮಾಡುವಂತ ಸಮಯದಲ್ಲಿ ದೇವರ ವಾಕ್ಯ ಇರ್ತದೆ, ಯೆಹೋವನು ಆಜ್ಞಾಪಿಸಿದನೆಲ್ಲ ನೋಹನನು ಮಾಡಿದನೆಂಬುದಾಗಿ. ವಾಟ್ ಗಾಡ್ ಸೇ ನೋಹ ಡಿಡ್ ಎಂಬುದಾಗಿ. ದೇವರು ಏನು ಹೇಳಿದನು ಅದನ್ನೇ ನೋಹನ್ ಮಾಡಿದನು ಎಂಬುದಾಗಿ. ಪ್ರಿಯ, ಇವತ್ತು ನನಗೆ ನೋನಿಗಿರುವಂತ ವ್ಯತ್ಯಾಸ, ನಿನಗೆ ನೋನಿಗಿರುವಂತ ವ್ಯತ್ಯಾಸ ಏನಂತ ಹೇಳುವಾಗ, ದೇವರು ನನಗೆ ಏನು ಹೇಳಿದನು ಅದನ್ನು ನೋನನು ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತದೆ. ಇವತ್ತಿನ ಜನಾಂಗ, ಇವತ್ತಿನ ನಾವೆಲ್ಲರೂ ಏನ್ ಮಾಡ್ತೇವೆ ಅಂತ ಹೇಳುವಾಗ ತದ್ವಿರುದ್ಧವಾಗಿ ನಾವು ಜೀವಿಸ್ತದೆ. ದೇವರು ಏನು ಮಾಡು ಅಂತ ಹೇಳ್ತದನೋ ಅದನ್ನು ಮಾಡಲಾರ್ದಂತ ಸ್ಥಿತಿಗಳಲ್ಲಿ ನಾವಿದ್ದೇವೆ ಇವತ್ತು. ಅದು ನಮ್ಮ ವಂಶ ಪರಂಪರವಾಗಿ ಬಂದಿರುವ ಸಂಗತಿ. ದೇವರು ಆದಾಮನಿಗೆ ಹೇಳಿದ, ಆದಾಮ ಅವಳ ಹಣ್ಣು ತಿನ್ಬೇಡ್ರಿ, ತಿನ್ ಸತ್ತೋಗ್ತೀರಿ, ತಿನ್ಬೇಡ್ರಿ. ಅದನ್ನೇ ಮಾಡಿದ್ರು. ಯಾವ್ದು ತಿನ್ಬಾರ್ದು ಅಂತ ಹೇಳಿದ್ರು ಅದನ್ನೇ ಅವರು ಮಾಡಿದರು. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ದೇವರು ಯಾವ್ದನ್ನ ಮಾಡಬಾರ್ದು ಎಂಬುದಾಗಿ ಹೇಳಿದನೋ ಅದನ್ನು ನಾವು ಮಾಡ್ತಾ ಇದ್ದೇವೆ. ದೇವರು ಯಾವ್ದನ್ನು ಮಾಡು ಎಂಬುದಾಗಿ ಹೇಳ್ತದ ಅದನ್ನು ನಾವು ಮಾಡುವುದಿಲ್ಲ ಪ್ರಿಯರೇ. ನಾವು ಶಿಲುಬೆ ಧ್ಯಾನ ಮಾಡ್ತೇವೆ, ಶಿಲುಬೆ ಎಡೆಗೆ ನಾವು ಬರ್ತಾ ಇದ್ದೇವೆ ಪ್ರಿಯರೇ. ಶಿಲುಬೆ ನಮ್ಗೆ ಏನ್ ಹೇಳ್ತದೆ ಅಂತ ಹೇಳುವಾಗ, ನೀವು ಇತರರು ಮಾಡಿದಂತ ತಪ್ಪುಗಳನ್ನ ಕ್ಷಮಿಸು ಎಂಬುದಾಗಿ ಶಿಲುಬೆ ನಮ್ಗೆ ಮಾತನಾಡ್ತದೆ. ಆದರೆ ಅದನ್ನು ಕ್ಷಮಿಸುವಂತ ಸ್ವಭಾವ ಇವತ್ತು ನಮ್ಮಲ್ಲಿ ನಾವು ಬೆಳೆಸಿಕೊಂಡು ಬರ್ತಾ ಇಲ್ಲ ಪ್ರಿಯರೇ. ವಾಟ್ ಗಾಡ್ ಸೇಸ್, ಯಾವುದನ್ನ ದೇವರು ಹೇಳ್ತಾ ಇದ್ದನೋ ಅದನ್ನು ಈ ದಿವಸಗಳಲ್ಲಿ ಸಭೆಯಾಗಿ ಮಾಡುವುದರಲ್ಲಿ ಸಭೆ ಸೋತು ಹೋಗಿದೆ. ಇವತ್ತು ದೇವರು ಹೇಳಿದಂತ ಸಂಗತಿಗಳನ್ನ ನಾವು ಮಾಡೋದಿಲ್ಲ ಪ್ರಿಯರೇ. ವಾಟ್ ಗಾಡ್ ಸೇಸ್ ನೋ ಅದನ್ನೇ ಆತನು ಮಾಡಿದ. ದೇವರು ನೋನಿಗೊಂದು ಮಾತು ಹೇಳ್ತಾನೆ, ಏನಂತ ಹೇಳುವ, ನೀನು ನಿನ್ನ ಮನೆಯವರು ನಾವೆಲ್ಲಿ ಬಂದು ಸೇರಿ. ಇವತ್ತು ರಾತ್ರಿ ದೇವರು ನಿಮ್ಗೆ ನಾಳೆಯಿಂದ ನೀನು, ನಿನ್ನ ಮನೆ, ನಿನ್ನ ಕುಟುಂಬದವರು ಆಲಯಕ್ಕೆ ಕ್ರಮವಾಗಿ ಬನ್ರಿ ಎಂಬುದಾಗಿ ದೇವರು ಹೇಳಿದ್ರೆ ನಿಮ್ಮ ರಿಫ್ಲೆಕ್ಷನ್ ಹೆಂಗಿರ್ತೈತೆ? ನಿಮ್ ಕುಟುಂಬವಾಗಿ ನಾಳಿಂದ ಆರಾಧನೆ ಬರೋದಕ್ಕೆ ಸಾಧ್ಯನಾ? ಪ್ರಿಯರು, ದೇವರು ನಮ್ಗೇನ್ ಹೇಳ್ತಾ ಇದ್ದಾನ ಅದನ್ನ ನಾವು ಮಾಡುವಾಗ ದೇವರು ನಮ್ಮ ವಿಷಯದಲ್ಲಿ ಆತನೇನ್ ಮಾಡ್ತಾನೆ ಅಂತ ಹೇಳುವಾಗ ಸಂತೋಷ ಪಡುವಂತ ದೇವರು ಆಗಿದ್ದಾನೆ ಪ್ರಿಯರೇ. ಈ ಸಾಯಂಕಾಲ ಸಮಯದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳುವಾಗ ಯಾಕೆ ನೋವನನ್ನ ಕುಟುಂಬವನ್ನ ರಕ್ಷಿಸ್ತು ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುವಾಗ ಪ್ರೇರೆ ಅಂತ ಹೇಳುವಾಗ ದೇವರು ಆತನೇನ್ ಮಾಡ್ತಾನೆ ಅಂತ ಹೇಳುವಾಗ ನೋವನನ್ನ ಕುಟುಂಬದ ವಿಷಯದಲ್ಲಿ ಆತನು ಬಹಳ ಸಂತೋಷ ಪಟ್ಟನು ಎಂಬುದಾಗಿ ವಾಕ್ಯ ಮಾತನಾಡ್ತದೆ ಪ್ರಿಯರೇ. ಇವತ್ತು ದೇವರು ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾನೆ ಪ್ರಿಯರೇ ನಮ್ಮ ಜೀವಿತದಲ್ಲಿ. ಯಾಕಂದ್ರೆ ಎಲ್ಲ ಕಡೆ ದಿವಸಗಳಲ್ಲಿ ನಾವಿದ್ದೇವೆ. ಯೇಸು ಸ್ವಾಮಿ ಅದನ್ನು ಮಾತನಾಡ್ತಾ ಇದ್ದಾರೆ. ಏನಂತ ಹೇಳುವಾಗ ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ ನಾವು ಧ್ಯಾನ ಮಾಡ್ತಾ ಬರುವಂತ ಸಮಯದಲ್ಲಿ ಯೇಸು ಕಡೆ ದಿವಸಗಳು ನೋವನ ದಿವಸಗಳ ಹಾಗಿವೆ ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತದೆ. ಲೂಕನ ಬರೆಸುವಾರ್ತೆ 17ರಲ್ಲಿ ಮಾತನಾಡ್ತಾನೆ, ಕಡೆ ದಿವಸಗಳು ಲೋಟನ ದಿವಸಗಳ ಹಾಗಿವೆ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ ಪ್ರೇರಿತ. ಇದು ಬೇರೆ ಯಾರು ಹೇಳಿದಂತ ಮಾತುಗಳಲ್ಲಿ, ಪಾಸ್ಟರ್ ಆಗ್ಲಿ ಸಭಾಪಾಲಕರಾಗಿ ಹೇಳಿದಂತ ಮಾತುಗಳಲ್ಲ, ಬದಲಾಗಿ ಯೇಸು ಸ್ವಾಮಿ ಹೇಳಿದಂತ ಮಾತುಗಳು ಏನಂತ ಆಗ ಅದು ಅಲ್ಲಿ ನೋವನ ದಿವಸಗಳು ಹಾಗೆ ಈ ದಿವಸಗಳಿವೆ ಎಂಬುದಾಗಿ. ನಾವು ಈ ಲೋಕವನ್ನ ನೋಡೋಣ. ಈ ದಿವಸಗಳಲ್ಲಿ ಎಷ್ಟು ಕಠಿಣವಾದಂತ ಅಸಹ್ಯವಾದಂತ ಪಾಪಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಅಸಹ್ಯಕರವಾದಂತ ಜೀವಿತವನ್ನ ನಾವು ಜೀವನ ಮಾಡ್ತಾ ಇದ್ದೇವೆ.
ನೋಹನ ಕಾಲಕ್ಕಿಂತಲೂ ಅಸಹ್ಯವಾಗಿರುವಂತಹ ಪಾಪಗಳು ಇವತ್ತಿನ ದಿವಸಗಳಲ್ಲಿ ಜನರು ಮಾಡ್ತಾ ಇದ್ದಾರೆ ಪ್ರಿಯರ. ಗೊತ್ತ, ನಾವು ಮಾಡ್ಲಿಕ್ಕಿಲ್ಲ. ನಾವು ಎಲ್ಲ ಒಳ್ಳೆಯವರಿದ್ದೇವೆ, ಪ್ರತಿ ವಾರ ಪ್ರತಿ ದಿವಸ ದೇವಾಲಯಕ್ಕೆ ಬರ್ತೇವೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಅದು ಜಗತ್ತನ್ನ ನಾವು ನೋಡುವಾಗ ಕೆಟ್ಟ ಅಸಹ್ಯವಾದಂತ ಪಾಪಗಳಲ್ಲಿ ಜನರು ಜೀವನ ಮಾಡ್ತಾ ಇದ್ದಾರೆ. ದೇವರ ಕೋಪ ಪ್ರಕಟವಾಗುವಂತ ದಿವಸಗಳು ಅವು ಬರ್ತಾ ಇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ದೇವರ ವಾಕ್ಯ ಅದು ಮಾತನಾಡ್ತಾ ಇದೆ ಅಂತ ಹೇಳುವಾಗ ನಾವು ದೇವರ ಕೋಪವನ್ನ ಕೂಡಿಸಿಟ್ಟುಕೊಳ್ತಾ ಇದ್ದೇವೆ ಅಂತಾಗಿ. ದೇವರ ಕೋಪವನ್ನ ನಾವು ಕೂಡಿಸಿಟ್ಟುಕೊಳ್ಳೋದು ನಮ್ಗೆ ಗೊತ್ತಿಲ್ಲ. ದೇವರ ಕೋಪ ಯಾವ ರೀತಿ ಪ್ರಕಟ ಆಗ್ತಾ ಇದೆ ಅಂತ ಹೇಳುವಾಗ ನಾವು ಮಾಡುವಂತ ಚಿಕ್ಕ ಚಿಕ್ಕ ತಪ್ಪುಗಳು, ಚಿಕ್ಕ ಚಿಕ್ಕ ಪಾಪಗಳು ಏನಂತ ಹೇಳುವಾಗ ದೇವರ ಕೋಪವನ್ನ ಕೂಡಿಸಿಟ್ಟುಕೊಳ್ತಾ ಇದ್ದೇವೆ. ದೇವರ ನ್ಯಾಯ ತೀರ್ಪಿಕೆಗೆ, ದೇವರ ಶಿಕ್ಷೆಗೆ, ದೇವರ ನ್ಯಾಯ ಪ್ರಕಟಣೆಗಾಗಿ ನಾವು ನಮ್ಮ ಪಾಪಗಳನ್ನ ಕೂಡಿಸಿಟ್ಟುಕೊಳ್ತಾ ಇದ್ದೇವೆ. ನಾವು ಒಂದು ಚಿಕ್ಕ ತಪ್ಪು ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಅಷ್ಟೇ ಆಲೋಚನೆ, ಸಣ್ಣ ಸುಳ್ಳು ಇರಬಹುದು ನಾವು. ಆದ್ರೆ ಪಾಪಗಳಲ್ಲಿ ಸಣ್ಣ ಪಾಪ, ದೊಡ್ಡ ಪಾಪ, ಚಿಕ್ಕ ಪಾಪ ಅಂತ ಯಾವ್ದಿಲ್ರಿ. ಪಾಪ ಅಂದ್ರೆ ಪಾಪನ ರೀ. ದೇವರು ಏನಂತ ಹೇಳುವಾಗ ಪ್ರಿಯರೇ, ಆತ ನಾಶನಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದ ಪ್ರಿಯರೇ. ಅದರ ದೇವ್ರ ವಾಕ್ಯ ಮಾತನಾಡ್ತಾ ಅಂತ ಹೇಳುವಾಗ ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ನೋಹನಿಗೆ ಆತನು ತನ್ನ ದರ್ಶನವನ್ನು ಕೊಡ್ತಾ ಇದ್ದಾನೆ. ನೀನು ನಿನ್ನ ಮನೆಯವರು ಬಂದು ನಾವೆಲ್ಲಿ ಸೇರಿಕೊಳ್ಳು. ದೇವ್ರ ವಾಕ್ಯ ಮಾತನಾಡ್ತಾ ಇದೆ. ದೇವರು ಹೇಳಿದ ಹಾಗೆ ನೋಹನನ್ನು ನಾವಿಯೊಳಗೆ ಬಂದು ಸೇರಿಕೊಳ್ಳುವಾಗ ಸುಂದರವಾದಂತ ಮಾತು ಬರೆಯಲ್ಪಟ್ಟಿದೆ. ಏನಂತ ಹೇಳುವಾಗ ಯಾವಾಗ ನೋಹನನ್ನ ಕುಟುಂಬ ಆ ನಾವಿಯೊಳಗೆ ಬಂದು ಸೇರಿದ ತಕ್ಷಣ ದೇವರು ಆ ಬಾಗಿಲುಗಳನ್ನ ಮುಚ್ಚಿಬಿಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರು ಒಳಗಡೆ ಹಾಕಿದ ಮೇಲೆ ದೇವರು ನೋಹನನ್ನ ಒಳಗಿಟ್ಟ ಮೇಲೆ ಅಥವಾ ನೋಹನನ್ನ ನಾವೆಯ ಬಾಗಿಲನ್ನ ದೇವರು ಮುಚ್ಚಿಬಿಟ್ಟನು ಎಂಬುದಾಗಿ ಹೇಳ್ತಾ ಇದೆ. ಸಮಯ ಮುಗಿದು ಹೋಯಿತು, ಕೃಪಾ ಸಮಯ ಮುಗಿದು ಹೋಯಿತು, ರಕ್ಷಣೆಯ ಸಮಯ ಮುಗಿದು ಹೋಯಿತು. ಮತ್ತೆ ಯಾರು ಒಳಗೆ ಬರ್ಲಿಕ್ಕಿಲ್ಲ. ಒಂದ್ಸರಿ ಬರ್ತಾ ಇತ್ತು ನಮ್ಮ ಜೀವಿತದಲ್ಲಿ ಕೂಡ ಆ ದಿವಸ ಬರ್ತಾ ಇದೆ. ದೇವರು ನಮ್ಮನ್ನು ಕರೆದಾಗ, ದೇವರು ನಮ್ಮನ್ನು ಎಚ್ಚರಿಸಿದಾಗ ನಾವ್ ಎಚ್ಚೆತ್ಕೊಳ್ಳದೆ ಹೋದ್ರೆ ಒಂದ್ ದಿವ್ಸ ಬರ್ತೈತೆ ಪಕ್ಕನೆ ರಕ್ಷಣೆ ಸಮಯ ನಿಂತು ಹೋಗ್ತಾ ಇದೆ. ಅದಕ್ಕೋಸ್ಕರವಾಗಿ ದೇವ್ರ ವಾಕ್ಯ ಮಾತನಾಡ್ತಾ ಇದೆ. 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಇದುವೇ ಆ ಸುಪ್ರಸನ್ನತೆ ಕಾಲ, ಇದುವೇ ಆ ರಕ್ಷಣೆ ದಿನ ಎಂಬುದಾಗಿ. ಈ ದಿವಸ ದಾಟಿ ಹೋಗ್ಬಿಟ್ರೆ ನಾಳಿನ ದಿವಸಗಳಲ್ಲಿ ನಮ್ಗೆ ನಾವು ರಕ್ಷಣೆ ಹೊಂದ್ತೇವೆ ಅನ್ನುವಂತ ಒಂದು ಅವಕಾಶ ನಮ್ಮ ಜೀವಿತದಲ್ಲಿ ಇಲ್ಲ ಪ್ರಿಯರೇ. ಇದೇ ಸುಪ್ರಸನ್ನತೆ ಕಾಲ. ಇವತ್ತು ನಾನು ನೀನೇನು ಜೀವಿಸ್ತಾ ಇದ್ದೇವೆ, ಇದು ಎಂತ ಹೇಳುವಾಗ ದೇವರ ಕೃಪೆ ಇವತ್ತು ನಮಗೆ, ದೇವರು ಕೊಟ್ಟಂತ ಒಂದು ಅವಕಾಶ ಇವತ್ತು ನಮಗೆ. ಅದಕ್ಕೆ ಪೌಲನು ಇದುವೇ ಸುಪ್ರಸನ್ನತೆ ಕಾಲ, ಇದುವೇ ಆ ರಕ್ಷಣೆ ದಿನ ಎಂಬುದಾಗಿ ದೇವರು ವಾಕ್ಯ ಮಾತನಾಡ್ತದೆ. ಯಾವಾಗ ದೇವರು ಮಾತನಾಡಿದನೋ ಆಗಲೇ ದೇವರು ನಾವಿಯೊಳಗೆ ಬಂದು ಸೇರಿದ. ಇಲ್ಲ ದೇವರು ನಾಳೆ ಬರ್ತೇನೆ, ನಾಡ್ದು ಬರ್ತೇನೆ, ಇನ್ನೂ ನನ್ನ ಕೆಲಸ ಇದೆ ಎಂಬುದಾಗಿ ನೋವನ್ನು ಯಾವ ಸಂಗತಿಗಳನ್ನು ಮಾತನಾಡಿಲ್ಲ ಪ್ರಿಯರೇ. ಹೇಳಿದ ತಕ್ಷಣ ನಾಯಿಯೊಳಗೆ ಆತನು ಬಂದನೆ ಎಂಬುದಾಗಿ. ಇದುವೇ ಆ ಸುಪ್ರಸನ್ನತೆ ಕಾಲ, ಆ ರಕ್ಷಣೆ ದಿನ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಹಾಗಾದರೆ ನನ್ನ ನಿನ್ನ ರಕ್ಷಣೆ ವಿಷಯದಲ್ಲಿ, ನನ್ನ ಕುಟುಂಬದ ರಕ್ಷಣೆ ವಿಷಯದಲ್ಲಿ ದೇವ್ರ ವಾಕ್ಯ ಏನ್ ಮಾತನಾಡ್ತಾ ಇದೆ? 2 ವಚನಗಳನ್ನ ಓದಿಕೊಂಡು ನಾವು ಪ್ರಸ್ತಾಪವನ್ನ ಮುಗಿಸ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯ ಮಾತನಾಡ್ತಾ ಇದೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ದೇವರು ಹೇಳುವಂತ ಮಾತನ್ನ ನಾವು ನೋಡಿಕೊಳ್ಳೋಣ. ಯಾವಾಗ ನಾವು ದೇವರ ರಕ್ಷಣೆಯನ್ನ ತಿರಸ್ಕಾರ ಮಾಡ್ತೇವೆ, ದೇವರ ಕರೆಯುವಿಕೆಯನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೇವೆ, ದೇವರ ಕೃಪಾ ಸಮಯವನ್ನ ನಾವು ತಿರಸ್ಕಾರ ಮಾಡುವಾಗ ದೇವ್ರ ವಾಕ್ಯ ಮಾತನಾಡ್ತದೆ. 6ನೇ ಅಧ್ಯಾಯ 15ನೇ ವಚನದಲ್ಲಿ ದೇವ್ರ ವಾಕ್ಯ ಮಾತನಾಡುವುದನ್ನ ಕೇಳಿಸಿಕೊಳ್ಳೋಣ ಅಂತ ಹೇಳುವಾಗ ಜನರು ಹೇಳ್ತಾ ಇದ್ದಾರೆ. ಅಲ್ಲಿರುವಂತ ಜನರು ಐಶ್ವರ್ಯಂತರು, ಪರಾಕ್ರಮಶಾಲಿಗಳು ಹೇಳುವಂತ ಮಾತುಗಳು ಹೇಳಂತ ಹೇಳುವಾಗ ಬೆಟ್ಟಗಳಿಗೆ ಮಾತನಾಡ್ತಾ ಇದ್ದಾರೆ. ಬೆಟ್ಟಗಳೇ ಗವಿಗಳಿಗೂ ಬಂಡೆಗಳಿಗೂ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನ ಮರೆ ಮಾಡಿಕೊಳ್ತಾ ಇದ್ದಾರಂತೆ. ಜನರು ಓಡಿ ಹೋಗಿ ತಮ್ಮನ್ನ ಮರೆ ಮಾಡಿಕೊಳ್ತಾ ಇದಾರಂತೆ. ಯಾಕೆಂತ ಹೇಳುವಾಗ ಅವು ಬೆಟ್ಟಗಳಿಗೆ ಬಂತು, ಬಂಡೆಗಳಿಗೆ ಹೇಳ್ತಾರೆ, ನಮ್ಮ ಮೇಲೆ ಬೀಳ್ರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ತನ್ನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿಕೊಳ್ಳ್ರಿ ಎಂಬುದಾಗಿ. ಅವರು ಕೋಪವು ಕಾಣಿಸುವ ಮಹಾದಿನ ಬಂದಿದೆ ಎಂಬುದಾಗಿ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರಿಗೆ ಸಾಧ್ಯ? ದೇವರ ಕೋಪ ಪ್ರಕಟವಾಗುವಂತ ದಿವಸ ಬಂದಿದೆ. ಬೆಟ್ಟಗಳೇ ನಮ್ಮ ಮೇಲೆ ಬೀಳ್ರಿ, ಬಂಡೆಗಳೇ ನಮ್ಮ ಮೇಲೆ ಬೀಳ್ರಿ. ದೇವರು ಕೋಪ
ಪ್ರಕಟವಾಗುವಂತ ದಿವಸ ಬಂದಿದೆ. ಮತ್ತೆ ಪ್ರಿಯ ಸಹೋದರ ಸಹೋದರಿ, ಒಂದು ರಕ್ಷಣೆ ಒಂದೇ ಹೋಗಿದರೆ ಒಂದು ದಿವಸ ನಾವು ಅದೇ ರೀತಿಯಾಗಿ ಹೇಳ್ತೇವೆ. ಯಾಕಂದ್ರೆ ದೇವರ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಂಥದ್ದು ಅದು ಭಯಂಕರವಾಗಿರುವಂತ ಒಂದು ಸಂಗತಿ ಆಗಿದೆ. ಪ್ರಿಯ ದೇವ್ರ ವಾಕ್ಯ ಓದಬೇಕು. ಆ ದೇವರ ನ್ಯಾಯಾಸನದ ಮುಂದೆ, ದೇವರ ನ್ಯಾಯ ತೀರ್ಪಿನ ಮುಂದೆ, ದೇವರ ಕೋಪದ ಮುಂದೆ ನಿಂತುಕೊಳ್ಳುವಂಥದ್ದು ಮನುಷ್ಯನಿಗೆ ಅಸಾಧ್ಯವಾಗಿರುವಂತ ಸಂಗತಿ ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರು ನಮ್ಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಈ ರಕ್ಷಣೆ ಇದೇನೆ ಎಂಬುದಾಗಿ ರಕ್ಷಣೆ ಹೊಂದಿದವರು ಏನ್ ಮಾಡ್ತಾರೆ ಅಂತ ಹೇಳುವಾಗ 7ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನದಿಂದ ನಾವು ಧ್ಯಾನ ಮಾಡಿಕೊಳ್ಳ ಬರುವಂತ ಸಮಯದಲ್ಲಿ ದೇವರ ವಾಕ್ಯ ಮಾತನಾಡ್ತಾನೆ ಅಂತ ಹೇಳುವಾಗ, ದೊಡ್ಡ ಸಮೂಹವನ್ನ ಆ ಒಂದು ಯೋಹಾನನ್ನು ನೋಡಿ ಹೇಳ್ತಾ ಇದ್ದಾನೆ ಅಂತ ಹೇಳುವಾಗ, ಯಜ್ಞದ ಕುರಿ ಮುಂದೆ ನಿಂತುಕೊಂಡಂತ ಈ ಜನರು ಯಾರು ಎಂಬುದಾಗಿ. ದೊಡ್ಡ ಸಮೂಹ ನಿಂತುಕೊಂಡಿದೆ, ಬಿಳಿ ಅಂಗಿಯನ್ನು ಹಾಕಿಕೊಂಡಿದ್ದಾರೆ, ಕೈಗಳಲ್ಲಿ ಖರ್ಜೂರಗಳನ್ನು ಹಿಡಿದುಕೊಂಡಿದ್ದಾರೆ. ಆಗ ದೇವರು ವಾಕ್ಯ ಮಾತನಾಡ್ತಾ ಇವರೆಲ್ಲ ಯಾರು ಎಂಬುದಾಗಿ ಹೇಳುವಾಗ, ಇವರೆಲ್ಲ ಏನಂತ ಹೇಳುವಾಗ, ಯಜ್ಞದ ಕುರಿ ಆದಾತನ ರಕ್ತದಿಂದ ತಮ್ಮನ್ನು ತೊಳೆದುಕೊಂಡು ಅವ್ರು ಹೇಳ್ತಾರೆ, ದೇವರೇ ನಮಗೆ ರಕ್ಷಣೆಯನ್ನು ಉಂಟು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಮಹಾ ಶಬ್ದದಿಂದ ಕೂಗಿದರು. ದೇವರು ಎಂತ ದೊಡ್ಡದಾಗಿರುವಂತ ಗಂಡಾಂತರದಿಂದ ನಮ್ಮನ್ನು ಪಾರು ಮಾಡಿದೆ ಎಂಬುದಾಗಿ, ನಮಗೆ ರಕ್ಷಣೆಯನ್ನು ಉಂಟು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿದ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರ ಒಂದು ಕರೆ, ದೇವರ ಒಂದು ಆಜ್ಞಾಪನೆ ಇರ್ತವಾಗ, ನಿನ್ನ ಕುಟುಂಬ ನಾವಿಯೊಳಗೆ ಬಂದು ಸೇರಿಕೊಳ್ಳ್ರಿ. ದೇವರ ಮಹಾಕೋಪ ಪ್ರಕಟವಾಗುವಂತ ದಿವಸ ಬಂದಿದೆ. ಯೇಸ್ವಾಮಿ ಅದನ್ನ ಹೇಳ್ತಾ ಇದ್ದಾನೆ, ಕಡೆ ದಿವಸಗಳಲ್ಲಿ ನಾವಿದ್ದೇವೆ, ನೋವನ ದಿವಸಗಳ ಹಾಗೆ ನಾವಿದ್ದೇವೆ. ದೇವರ ಕೋಪ ಬರ್ತದೆ. ಆದ್ರೆ ತಂದೆ ಆಗಿರುವಂತ ದೇವರು ಆ ದಿವಸಗಳಲ್ಲಿ ಜಲಪ್ರಳಯನ್ನು ಮಾಡುವಾಗ, ಜನರನ್ನ ನಾಶ ಮಾಡುವಂತ ಸಮಯದಲ್ಲಿ ರಕ್ಷಣೆಗೋಸ್ಕರವಾಗಿ ನಾವೆಯನ್ನ ಸಿದ್ಧ ಮಾಡಿದನು. ಈ ದಿವಸಗಳಲ್ಲಿ ಜನರು ನಾಶವಾಗಿ ಹೋಗ್ಬಾರ್ದು ಎಂಬುದಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ಆತನ ಕಳಿಸಿಕೊಂಡು ಈ ಶಿಲುಬೆಯ ಮೇಲೆ ಆತನನ್ನ ನಮಗೋಸ್ಕರವಾಗಿ ಆತನ ಇವತ್ತು ಎರಡು ಈ ನಾವೇ, ಈ ಶಿಲುಬೆ ಏನೇಳುವಾಗ ರಕ್ಷಣೆಯ ಸಂಕೇತವಾಗಿದೆ. ಆದ್ರಿಂದ ದೇವರು ಕರಿತಾ ಇದ್ದಾನೆ, ಬನ್ರಿ ನಾವಿಯೊಳಗೆ ಸೇರಿ, ರಕ್ಷಣೆ ಒಳಗೆ ಸೇರಿರಿ, ನಾಶವಾಗಿ ಹೋಗ್ಬೇಡ್ರಿ ಎಂಬುದಾಗಿ ದೇವರು ಕರೆಯನ್ನ ಕೊಡ್ತಾ ಇದ್ದಾನೆ. ಪ್ರಿಯ ದೇವ್ ಜನರೇ, ಏನಂತವಾಗ ಇವತ್ತಿನ ಧ್ಯಾನ ಬಹಳ ಅದ್ಭುತವಾಗಿರುವಂತಹ ಧ್ಯಾನ. ಇದನ್ನು ಧ್ಯಾನ ಮಾಡುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವಿವತ್ತು ನಾನು ಒಬ್ಬನೇ ರಕ್ಷಣೆ ಆಗಿದ್ದಾರೆ, ನೀನು ಒಬ್ಬನೇ ರಕ್ಷಣೆ ಹೊಂದಿದರೆ ದೇವರಿಗೆ ಸಂತೋಷ ಇಲ್ಲ. ದೇವರ ಆ ವಿಷಯದಲ್ಲಿ ಸಂತೋಷ ಪಡೋದಲ್ಲ. ನೀನು ಒಬ್ಬಳೇ ಆಲಯಕ್ಕೆ ಬರೋದಾಗಿದ್ರೆ, ನೀನು ಒಬ್ಬನೇ ಆಲಯಕ್ಕೆ ಬಂದು ದೇವರನ್ನ ಆರಾಧನೆ ಮಾಡೋದಾಗಿದ್ರೆ ದೇವರು ಅದಕ್ಕೆ ಸಂತೋಷ ಪಡುವುದಿಲ್ಲ. ದೇವರನ್ನು ನೀನ್ ಬೇಡನೋ, ನೀನು ಒಬ್ಬನೇ ಬೇಡ, ನೀನು ಇಡೀ ಕುಟುಂಬ ಬರಬೇಕು ಆಲಯಕ್ಕೆ, ನಿನ್ನ ಇಡೀ ಮಕ್ಕಳು ಬರಬೇಕು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಎಲ್ಲರೂ ಸೇರಿ ಬರ್ಬೇಕು. ಈ ಆಲಯ ಏನಂತ ಹೇಳುವಾಗ ಪ್ರೇರಿದು ನಾವೇ ಇದು. ಈ ಆಲಯ ನಾವಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನಾವು ದೇವ್ರ ವಾಕ್ಯ ಕೇಳ್ತೇವೆ, ದೇವರಿಂದ ರಕ್ಷಣೆಯನ್ನ ನಾವು ಸ್ವೀಕಾರ ಮಾಡ್ಕೊಳ್ತೇವೆ. ಈ ರಕ್ಷಣೆಯನ್ನ ನಾವು ತಿರಸ್ಕಾರ ಮಾಡುದಾದ್ರೆ ಇನ್ನು ಮುಂದೆ ಎಂತ ರಕ್ಷಣೆ ನಮ್ಗೆ ಸಿಗಲ್ಪಡ್ತದೆ. ಇವತ್ತು ದೇವರು ನಮ್ಗೆ ಆಲಯಕ್ಕೆ ಬರೋದಕ್ಕೆ ಆರೋಗ್ಯ ಕೊಟ್ಟಿದ್ದಾನೆ, ಆಲಯಕ್ಕೆ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಎಲ್ಲ ಅನುಕೂಲತೆಯನ್ನು ಕೊಟ್ಟಿದ್ದಾನೆ. ಇವತ್ತು ಇದನ್ನು ನಾವು ತಿರಸ್ಕಾರ ಮಾಡಿದರೆ ದೇವರ ಕೋಪಕ್ಕೆ ನಾವು ಬಲಿ ಆಗ್ತೇವೆ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವೇನೇ ತಪ್ಪು ಮಾಡಿದ್ರು ಕೂಡ, ಪಾಪಗಳನ್ನು ಮಾಡಿದ್ರು ಕೂಡ, ನಮ್ಮ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕೊಟ್ಟಿದ್ದಾನೆ. ನಾವು ಆತನ ಬಳಿಗೆ ಬರೋಣ, ಆತನಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಳ್ಳೋಣ. ಆತ ನಮ್ಮನ್ನು ಕ್ಷಮಿಸ್ತಾನೆ, ನಮ್ಮ ನಿತ್ಯ ಜೀವಕ್ಕೆ ನಾವು ನಡೆಸ್ತಾನೆ. ಹೀಗಾಗುವಂತೆ ತಂದೆ ಆ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್. ಈ ಸಾಯಂಕಾಲ ಸಮಯದಲ್ಲಿ ನಮ್ಮ ತಲೆ ಬಾಗಿಸಿ ಒಂದು ಮಾತನ್ನ ದೇವರು ನಿನಗೆ ಹೇಳ್ತಾ ಇದ್ದಾನೆ. ನಿನಗೆ ಹೇಳಿದಂತ ಮಾತು, ನೀನು ನಿನ್ನ ಕುಟುಂಬ ರಕ್ಷಣೆ ಎಂಬ ನಾವಿಯೊಳಗೆ ಬರಬೇಕೆಂಬುದ. ನೀನು ಒಬ್ಬನೇ ಆಲಯಕ್ಕೆ ಬರುವುದು, ನೀನೊಬ್ಬನೇ ರಕ್ಷಣೆ ಹೊಂದುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಇದನ್ನು ನೀವು ಬರ್ದಿಟ್ಕೊಂಡ್ಬಿಡ್ರಿ ಪ್ರೇರೆ. ನಾನು ಒಳ್ಳೆಯವನಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಂಗೆ ದೇವ್ರ ವಾಕ್ಯ ಗೊತ್ತಿದೆ. ಆ ವಿಷಯದಲ್ಲಿ ದೇವ್ರ ಸಂತೋಷ ಪಡೋದಿಲ್ಲ. ದೇವ್ರು ಕೇಳ್ತಾ ಇದ್ದಾನೆ, ನಿನ್ನ ಮಗಳಲ್ಲಿ, ಮಗನಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಮಕ್ಕಳಲ್ಲಿ ಇಟ್ಟು ಸುಂದರವಾದಂತ ಆಲಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡಕ. ಸುಂದರವಾದಂತ ನಾವಿಯಲ್ಲಿ ನೋನನ್ನು ಸೇರಿದಾಗ ನೋನನ್ನು ಕುಟುಂಬ ರಕ್ಷಿಸಲ್ಪಟ್ಟಿತ್ತು.
ಈ ರಾತ್ರಿ ದೇವರು ನಿನಗೆ ಮಾತನಾಡ್ತಾ ಇದ್ದಾನೆ, ನೇರವಾಗಿ ನಿನಗೆ ಹೇಳ್ತಾ ಇದ್ದಾನೆ, ವೆರ್ ಇಸ್ ಯುವರ್ ಫ್ಯಾಮಿಲಿ? ನೋ ನೋ ನೋ. ದೇವರು ಹೇಳಿದ ಹಾಗೆ ಮಾಡಿದಾಗ ನಿನಗೆ ದೇವರು ಹೇಳಿದ ಹಾಗೆ ನೀನು ಅದನ್ನು ಮಾಡೋದಕ್ಕೆ ಸಿದ್ಧನಾಗಿದ್ದೀಯೋ? ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ನಮ್ಮನ್ನು ಉಂಟು ಮಾಡಿದಾಗ ನೀನು ಎಷ್ಟು ಸಂತೋಷ ಪಟ್ಟಿ ದೇವರೇ, ಬಹಳ ಒಳ್ಳೆಯದು ಎಂಬುದಾಗಿ ನೀನು ಹೇಳಿದಿ. ಆದ್ರೆ ಅದೇ ಮುಂದೆ ನಾವು ನೋಡುವಾಗ ಮನುಷ್ಯರುಂಟು ಮಾಡಿದಾಗ ನೀನು ದುಃಖಗೊಂಡಿ ಸ್ವಾಮಿ, ವ್ಯಥೆಗೊಂಡಿ ಸ್ವಾಮಿ. ನಿನ್ನ ಕೋಪ ನಮ್ಮ ಮೇಲೆ ಪ್ರಕಟವಾಯಿತು ನಮ್ಮ ಪಾಪಗಳ ನಿಮಿತ್ತವಾಗಿ. ಆದ್ರೆ ನಾವು ನಾಶವಾಗಿ ಹೋಗಬಾರ್ದು ಎಂಬುದಾಗಿ ಆ ದಿವಸಗಳಲ್ಲಿ ನಾವೇನು ಸಿದ್ಧ ಮಾಡಿದೆ. ಈ ದಿವಸಗಳಲ್ಲಿ ತಂದೆ ಆ ದೇವರು ನಾವು ನಾಶವಾಗಿ ಹೋಗ್ಬಾರ್ದು ಎಂಬುದಾಗಿ ನೀನು ಒಬ್ಬನೇ ಮಗನನ್ನ ಕೊಟ್ಟಿದ್ದಿ ಸ್ವಾಮಿ. ಆ ಕಲ್ವಾರಿ ಶಿಲುಬೆಯ ಮೇಲೆ ಆ ಯೇಸು ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆ ಕ್ರೂಜೆಯ ಮೇಲೆ ನೀನು ನಿನ್ನನ್ನೇ ಕರ್ತನೆ ಸಮರ್ಪಣೆ ಮಾಡಿಕೊಂಡಿದ್ದೆ ದೇವರೇ. ಇದಕ್ಕಾಗಿ ಸ್ತೋತ್ರ ಸಲ್ಲಿಸುವ. ಇವತ್ತು ನನಗೇನು ಸಂದೇಶ ಕೊಟ್ಟಿ, ನಮ್ಮ ಕುಟುಂಬಕ್ಕೆ ಏನು ಸಂದೇಶ ಕೊಟ್ಟಿ ದೇವರೇ, ಅದನ್ನ ನಾವು ಅರ್ಥ ಮಾಡಿಕೊಂಡು ಸ್ವಾಮಿ ನೂನನ ಹಾಗೆ ದೇವರೇ ನಮಗೆ ಕೊಡಲ್ಪಟ್ಟಂತ ಕೃಪಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಸ್ವಾಮಿ, ನಾವು ನಿನ್ನ ಬಳಿಗೆ ಕುಟುಂಬವಾಗಿ ನಿನ್ನ ಬಳಿಗೆ ಬರುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ಆರಾಧನೆಯಲ್ಲಿ ಸೇರಿ ಬಂದಂತ ಭಕ್ತ ಸಮೂಹನ ಆಶೀರ್ವಾದ ಮಾಡಿದೇವರೇ, ಪ್ರತಿಯೊಬ್ಬರನ್ನ ಹೆಸರಿಡಿದ ಆಶೀರ್ವಾದ ಮಾಡಿದೇವರೇ. ಒಂದು ಆತ್ಮವಾದರೂ ನಾಶವಾಗಿ ಹೋಗ್ಬಾರ್ದು ಸ್ವಾಮಿ. ನಮ್ಮ ಸಭೆಯ ಒಂದು ಆತ್ಮವಾದರೂ, ಒಂದು ಕುಟುಂಬವಾದರೂ ನಾಶವಾಗಿ ಹೋಗ್ಬಾರ್ದು ಸ್ವಾಮಿ. ಒಂದು ಆತ್ಮವಾದರೂ, ಒಂದು ಕುಟುಂಬವಾದರೂ ನಿನ್ನ ಕೋಪಕ್ಕೆ ಗುರಿ ಆಗ್ಬಾರ್ದು ಸ್ವಾಮಿ. ಒಂದು ಆತ್ಮವಾದರೂ, ಒಂದು ಕುಟುಂಬವಾದರೂ ನಿನ್ನ ನ್ಯಾಯ ತೀರ್ಪಿಗೆ ಗುರಿ ಆಗ್ಬಾರ್ದು ಸ್ವಾಮಿ. ಯಾವುದು ಸ್ವಾಮಿ ನಿನ್ನ ಕೋಪಕ್ಕೆ ಗುರಿ ಆಗ್ಬಾರ್ದು ಸ್ವಾಮಿ ದೇವರೇ. ನಾವೆಲ್ಲರೂ ನೀನು ಕೊಡುವಂತ ರಕ್ಷಣೆಯೊಳಗೆ ಸೇರುವುದಕ್ಕೆ ನಮ್ಮ ಕುಟುಂಬಗಳನ್ನ ನಮ್ಮೆಲ್ಲರನ್ನ ಕರ್ತನೆ ಕರುಣಿಸಿ ಕಾಪಾಡು ಎಂಬುದಾಗಿ ಪ್ರಾರ್ಥಿಸ್ತಾ ದೇವರೇ, ಸೇರಿ ಬಂದಂತ ಎಲ್ಲರನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ನಾಳೆ ನಡೆಯುವಂತ ಆರಾಧನೆಯನ್ನು ಆಶೀರ್ವಾದ ಮಾಡು. ಆರಾಧನೆ ನಡೆಸುವಂತ ಸೇವಕರನ್ನ ಆಶೀರ್ವಾದ ಮಾಡು ಸ್ವಾಮಿ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಾವು ನಿನ್ನ ಬಳಿಗೆ ಬರೋದಕ್ಕೆ ಕೃಪೆ ಮಾಡು. ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಆಮೇನ್ ಆಮೇನ್. ದೇವ್ರ ವಾಕ್ಯವನ್ನ ಆಶೀರ್ವಾದ ಮಾಡಲಿ, ಆಮೇನ್. ಕ್ರೂಚಿತನು ರಕ್ಷಣಾ ವೀರನು ಬಗ್ಗೆ ಅದರ ಬಗ್ಗೆ ಉತ್ತಮ ಸಂದೇಶವನ್ನು ಕೊಟ್ಟಂತ ಸಹಪಾಲಕರಿಗೆ, ಸಹಪಾಲನಾ ಸಮಿತಿಯ ಪರವಾಗಿ, ಸಭೆಯ ಪರವಾಗಿ, ಸಹಪಾಲಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಕೊನೆಯದಾಗಿ ಸಂಗೀತದಲ್ಲಿ 231ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 231. Papa, ya
ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳೋಣ. ನಂತರದಲ್ಲಿ ಸಹಪಾಲಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ. ನಮ್ಮ ಅನುದಿನ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿ ತಪ್ಪಿಸಿರಿ. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ದೇವರ ಆಶೀರ್ವಾದಕ್ಕಾಗಿ ತಲೆಬಾಗಿಸಿರಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ಕೃಪಾ ಕಟಾಕ್ಷಿಟ್ಟು ನಿಮ್ಮ ಕುಟುಂಬವನ್ನ ಬರುವಂತ ದೇವರ ಮಹಾಕೋಪದಿಂದ ತಪ್ಪಿಸಿ ಕಾಯ್ದು ಕಾಪಾಡಲಿ. ಆಮೆನ್. ನೋಡಿದರೆ ಓ ಪಾಪ ನೋಡಿದಾಗಲೇ ತಪಸಾಳಿದ ಕ್ರಿಸ್ತನನ್ನು ನೋಡಿ ನೋಡಿ ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದು ಪತಿಯಾಗುವುದು. ನೋಡಿದಾಗಲೇ ಆತರ ನೋಡಿ ನೋಡಿ ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನು ಪತಿಯ